ಎಲ್ಲವರಿಗೆ ನಮಸ್ಕಾರ. ಮೆಲ್ಲಗೆ ಸ್ಟಾರ್ಟ್ ಮಾಡೋಣ. ಯಾರು ಬರ್ತಾರೋ ಅಲ್ಲ ಬರ್ಲಿ. ಇವಾಗ ನಾನು ಕಾರ್ಡ್ಸ್ ಅಂತ ಹೇಳ್ತಾರಲ್ಲ, PVH ಅಲ್ಲಿ ಕಾರ್ಡ್ಸ್ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರೇನು ಏನೇನೋ ಹೀಲ್ ಮಾಡ್ಬೇಕು, ನನಗೆ ಕಾಲ್ ನೋವು, ತಲೆನೋವು, ಹೊಟ್ಟೆ ನೋವು ಅಂತ ಹೇಳಿದ್ರೆ PVH ಟೀಚರ್ಸ್ ಅಥವಾ ಶಿವ ಸರ್ ಏನ್ ಹೇಳ್ತಾರೆ, ಕಾರ್ಡ್ಸ್ ಇದೆ, ನಿಮಗೆ ಕಾರ್ಡ್ಸ್ ಬರುತ್ತೆ, ನೀವು ಅದಕ್ಕೆ ಒಂದು ಕ್ಷಮೆ ಕೇಳ್ಬೇಕು ಅಂತ ಸಾರ್ ಹೇಳ್ತಾರೆ. ಫರ್ಗಿವ್ನೆಸ್ ನೀವು ಮಾಡಿ, ಈ ಪೇಜ್ ನೀವು ಓದ್ಬೇಕು ಅಂತ ಸಾರ್ ಬಂದು ಹೇಳ್ತಾರೆ. ಆ ಕಾರ್ಡ್ಸ್ ಅಂದ್ರೆ ಏನು ಅಂತ ಇವಾಗ ನಾನು ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಅದು ನಾನು ನೋಟ್ಸ್ ಎಲ್ಲಿಂದ ತಗೊಂಡಿದ್ದೀನಿ ಅಂತೆ, PVH ಡಿಪ್ಲೊಮಾ ಕ್ಲಾಸ್ ಸಾರ್ ಬಂದು ಮಾಡ್ಯೂಲ್ಸ್ ತಗೊಂಡಿದ್ದಾರೆ. ಅದನ್ನ 5th ಮಾಡ್ಯೂಲ್ ಅಲ್ಲಿ ಈ ಕಾರ್ಡ್ಸ್ ಇದೆ. 5th ಮಾಡ್ಯೂಲ್ ಅಲ್ಲಿ ಕಾರ್ಡ್ಸ್ ಬಗ್ಗೆ ಸಾರ್ ಹೇಳಿದ್ದಾರೆ. ಅದರಿಂದ ಸ್ವಲ್ಪ ನೋಟ್ಸ್ ನಾನು ತಕೊಂಡು ಇಲ್ಲಿ ನಾನು ಮಾತಾಡಕ್ಕೆ ಬಂದಿದ್ದೀನಿ. ಕಾರ್ಡ್ಸ್ ಅಂದ್ರೆ ಫಸ್ಟ್ ಕಾರ್ಡ್ಸ್ ಅಂದ್ರೆ ಏನ್ ಸಾರ್ ಹೇಳ್ತಾರೆ ಅಂದ್ರೆ, ಫಸ್ಟ್ ನಾವು ನಾನ್ ಏನ್ ಚಿಂತೆ ಮಾಡ್ತೀನಿ, ನಾನ್ ಏನ್ ಮಾತಾಡ್ತೀನಿ, ನಾನ್ ಒಬ್ಬರ ಬಗ್ಗೆ ಏನ್ ಚಿಂತೆ ಮಾಡ್ತೀನಿ, ಒಬ್ಬರ ಬಗ್ಗೆ ಏನ್ ನಾನ್ ಮಾತಾಡ್ತೀನಿ ಅಂತ ಫಸ್ಟ್ ನಾವು ಜವಾಬ್ದಾರಿ ತಗೊಳ್ಬೇಕು ಅಂತ ಸಾರ್ ಹೇಳ್ತಾರೆ. ಯಾಕೆಂದ್ರೆ ನಮ್ ಮಾತು ನಮ್ಮನ್ನು ಅಫೆಕ್ಟ್ ಮಾಡುತ್ತೆ, ಇನ್ನೊಬ್ಬರು ಅಫೆಕ್ಟ್ ಮಾಡುತ್ತೆ ಅಂತ ಸಾರ್ ಹೇಳ್ತಾರೆ. ಅದನ್ನೇ ಸಾರ್ ಬಂದು ಏನ್ ಹೇಳ್ತಾರೆ, ಕಾರ್ಡ್ಸ್ ಅಂತ ಹೇಳ್ತಾರೆ. ನಾನಿದ್ದೀನಿ, ಇನ್ನೊಬ್ರು ನಮ್ಮ ಮನೆ ಕಡೆ ಇನ್ನೊಬ್ರು ಇದ್ದಾರೆ, ನಾವು ಇಬ್ರು ಸ್ನೇಹಿತರು, ನಾವಿಬ್ರು ಸೇರಿ ಮಾರ್ಕೆಟ್ ಹೋಗ್ತೀವಿ, ಶಾಪಿಂಗ್ ಹೋಗ್ತೀವಿ ಅಥವಾ ಸಿನಿಮಾ ಹೋಗ್ತೀವಿ, ಈ ತರ ಎಲ್ಲೆಲ್ಲ ಹೋಗ್ತೀವಿ ಬರ್ತೀವಿ. ಈ ತರ ಇರೋ ಟೈಮಲ್ಲಿ ಒಂದು ಜಗಳ ಬಂದ್ಬಿಡುತ್ತೆ ನಮ್ಮ ಇಬ್ಬರ ಬಗ್ಗೆ. ಆವಾಗ ನಾವು ಏನ್ ಮಾತಾಡ್ತೀನಿ, ನಾನ್ ಏನ್ ಮಾತಾಡ್ತೀನಿ ಅವ್ರ ಬಗ್ಗೆ, ಅವ್ರು ಏನ್ ಮಾತಾಡ್ತಾರೆ, ಇಬ್ರು ಕಡೆ ಇರೋ ಒಂದು ಕನೆಕ್ಷನ್, ಎನರ್ಜಿ ಕನೆಕ್ಷನ್, ಶಕ್ತಿ ಸಂಪರ್ಕ ಅಂತ ಸಾರ್ ಹೇಳ್ತಾರೆ. ಶಕ್ತಿ ಸಂಪರ್ಕ ಅದನ್ನೇ ಕಾರ್ಡ್ಸ್ ಅಂತ ಸಾರ್ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಕಾರ್ಡ್ಸ್ ಅಂತಾರೆ, ಕನ್ನಡದಲ್ಲಿ ಶಕ್ತಿ ಸಂಪರ್ಕ ಅಂತ ಹೇಳ್ತಾರೆ. ಅದು ಏನಂದ್ರೆ ಒಂದು ಎನರ್ಜಿ ಕನೆಕ್ಷನ್. ನಾನ್ ಏನ್ ಮಾತಾಡ್ತೀನಿ, ಆವತ್ತು ನಾನು ಹೋಗಿದ್ದೆ, ನಾನು ಅವರಿಗೆ ಎಷ್ಟು ಖರ್ಚು ಮಾಡಿದೆ, ಅವ್ರಿಗೆ ಏನೋ ಒಂದು ಇದೇ ಇಲ್ಲ, ಗ್ರಾಟಿಟ್ಯೂಡೇ ಇಲ್ಲ, ಈ ತರ ಮಾಡ್ತಾರೆ, ಈ ತರ ಮಾತಾಡ್ತಾರೆ, ಈ ತರ ಮಾಡಿಬಿಟ್ರು ಅಂತ ನಾನು ಅವ್ರ ಬಗ್ಗೆ ಮಾತಾಡ್ಕೊಂಡಿದ್ದೀನಿ. ಅವ್ರು ಏನ್ ಮಾಡ್ತಾರೆ, ಇದೇ ತರ ಅವ್ರು ಮಾತಾಡ್ತಾರೆ, ನಾನು ಅವಳಿಗೆ ಇದೆಲ್ಲ ತಕೊಂಡ್ ಬಂದು ನಾನು ಕೊಟ್ಟೆ, ಅವ್ರು ಈ ತರ ಮಾತಾಡ್ಬಿಟ್ಲು ಅಂತ ಅವ್ರು ಮಾತಾಡ್ತಾರೆ. ಇದನ್ನೇ ಶಕ್ತಿ ಸಂಪರ್ಕ ಅಂತ ಸಾರ್ ಹೇಳ್ತಾರೆ. ಎನರ್ಜಿ ಕನೆಕ್ಷನ್. ಇಬ್ಬರ ಬಗ್ಗೆ ನಾವು ಮಾತಾಡ್ಕೊಂಡೇ ಇದ್ದೀವಲ್ಲ, ಇದು ಮಾತಾಡ್ತಾರೆ. ಇಬ್ರಲ್ಲ, ಇವಾಗ ಒಂದು ಆಕ್ಟರ್ ಇದ್ದಾರೆ, ಅವರು ರಜನಿಕಾಂತ್ ಅಂತ ಇಟ್ಕೊಳ್ಳಿ, ಅವ್ರಿದ್ದಾರೆ, ಅವ್ರ ಬಗ್ಗೆ ಎಲ್ಲಾರು ಮಾತಾಡ್ಕೊಂಡಿದ್ದಾರಲ್ಲ. ಇವಾಗ ಒಂದು ಫಿಲಿಂ ರಿಲೀಸ್ ಆದ ತಕ್ಷಣ ಏನಾಗ್ತಾರೆ, ಅವ್ರು ಈ ತರ ಆಕ್ಷನ್ ಮಾಡಿದ್ದಾರೆ, ಈ ತರ ಮಾಡಿಲ್ಲ, ಈ ತರ ಡ್ಯಾನ್ಸ್ ಮಾಡಿದ್ದಾರೆ, ಈ ತರ ಮಾಡಿಲ್ಲ ಅಂತ ಒಂದು ಪಬ್ಲಿಕ್ ಫಿಗರ್ ಅವ್ರಿದ್ದಾರೆ, ಅವರಿಗೆ ಎಲ್ಲಾರಿಂದ ಕಾರ್ಡ್ಸ್ ಹೋಗತ್ತೆ. ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರ ಬಿಸ್ನೆಸ್ ಅದು, ಅವರು ಕಲಸ ಅದು, ಅವ್ರ ಕಲಸ ಅವ್ರು ಮಾಡ್ತಾರೆ ಇದ್ರೇನು ಅದು ಏನಾಗುತ್ತೆ, ನಮಗೆ ಅವ್ರು ಮಾಡಿದ್ದು ಒಂದು ನಮಗೆ ಇಷ್ಟ ಆಗತ್ತೆ, ಇನ್ನೊಂದು ಇಷ್ಟ ಆಗಿಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ನಮಗೆ ಅದು ಇಷ್ಟ ಆಗಿದ್ರೇನು ಮಾತಾಡ್ತೀವಿ, ಇಷ್ಟ ಆಗಿಲ್ಲೇನೋ ನಾವು ಮಾತಾಡ್ತೀವಿ. ಏನಪ್ಪಾ ಆಕ್ಷನ್ ಮಾಡಿದ್ದಾರೆ, ಈ ತರ ಮಾಡಿಲ್ಲ, ಈ ತರ ಇದು ಚೆನ್ನಾಗೇ ಇಲ್ಲ, ಇದು ಏನು ಇಷ್ಟನೇ ಇಲ್ಲ, ಇದು ಏನ್ ಈ ತರ ಮಾಡಿದ್ದಾರೆ ಅಂತ ನಾವೆಲ್ಲ ಮಾತಾಡೋದು. ಒಬ್ಬರಿಂದ ಹೋಗೋದಿಲ್ಲ, ಇಬ್ರಿಗೆ ಮೇಲೆ ಜನಗಳಿಂದ ಹೋಗೋದೇ ಕಾರ್ಡ್ಸ್ ಅಂತ ಸಾರ್ ಹೇಳ್ತಾರೆ. ಒಬ್ಬರ ಬಗ್ಗೆ, ಇವಾಗ ನಮ್ ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ, ಒಂದು ಫ್ಯಾಮಿಲಿಯಲ್ಲಿ ಒಂದು 10 ಜನ 15 ಜನ ಒಂದೊಂದು ಫ್ಯಾಮಿಲಿಯಲ್ಲಿ ಇದ್ದೀವಿ. ಇಲ್ಲ ಅಂದ್ರೇನೆ ಏನ್ ಮಾಡ್ತೀವಿ, ನಮ್ಮ ತಾಯಿ ತಂದೆ ಒಂದು ಕಡೆ ಇದ್ದಾರೆ, ನಾವು ಒಂದು ಕಡೆ ಇದ್ದೀವಿ, ಇನ್ನೊಂದು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಕ್ಕ ತಮ್ಮ ಈ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ ಇರೋವಾಗ ಏನ್ ಮಾಡ್ತೀವಿ, ನಾವು ಅವ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಈ ಟೈಮ್ 12 ಗಂಟೆ ಆಯ್ತು, ಅವ್ರು ಏನ್ ಮಾಡ್ತಾರೆ, ಊಟ ಮಾಡ್ತಾರ, ನಿದ್ದೆ ಮಾಡ್ತಾರ, ಇಲ್ಲ ಹೊರಗೆ ಹೋಗಿದ್ದಾರ, ನಾವು ಚಿಂತೆ ಮಾಡ್ತೀವಲ್ಲ, ಚಿಂತೆ ಮಾಡ್ತೀವಿ. ಇನ್ನೊಂದು ಏನ್ ಮಾಡ್ತೀವಿ, ಇವಾಗ ನನ್ನ ಅಕ್ಕನ ಮಗನು ಇದ್ದಾನೆ, ಅವನು ಕ್ಲಾಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟ, ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟ. ಇವಾಗ ನಾನ್ ಏನ್ ಹೇಳ್ತೀನಿ, ನನ್ ಮಗನ ಹತ್ರ, ನೋಡು ಅವನೆಲ್ಲ ಬಂದ್ಬಿಟ್ಟ, ನೀನ್ ಏನ್ ಮಾಡ್ತೀವ ಅಂತ ನಾನು ಕಾರ್ಡ್ಸು ನನ್ನ ಅಕ್ಕನ ಮಗನಿಗೆ ಕಳಿಸ್ತೀನಿ, ನನ್ ಮಗನಿಗೆ ಕಳಿಸ್ತೀನಿ. ಏನ್ ಮಾಡ್ತೀನಿ, ನೀನ್ ಆ ತರ ಮಾಡಿಲ್ಲ ಅಂತ ಕಾರ್ಡ್ಸ್ ನನ್ ಮಗನಿಗೆ ನಾನು ಕಳಿಸ್ತೀನಿ, ನನ್ನ ಅಕ್ಕನ ಮಗನಿಗೆ ಅವನು ಆ ತರ ಎಲ್ಲ ಮಾಡ್ಬಿಟ್ಟ ಅಂತ ನಾನ್ ಕಾರ್ಡ್ಸ್ ಕಳ್ತೀನಿ. ಇದನ್ನೇ ಶಕ್ತಿ ಸಂಪರ್ಕ ಕಾರ್ಡ್ಸ್ ಅಂತ ಸಾರ್ ಹೇಳ್ತಾರೆ. ಈ ಕಾರ್ಡ್ಸ್ ಬಂದು ಕಾರ್ಡ್ಸ್ ಬರುತ್ತೆ. ಇವಾಗ ನಾನ್ ಮಾತಾಡ್ತೀನಿ,
ಆ ಎನರ್ಜಿ ಅವ್ರ ಹತ್ರ ನನ್ನ ಅಕ್ಕನ ಮಗನ ಬಗ್ಗೆ ನಾನ್ ಮಾತಾಡ್ತೀನಿ. ಆ ಎನರ್ಜಿ ಅಲ್ಲಿ ಹೋಗುತ್ತೆ. ಹೋಗಿ ಅವ್ರಿಗೆ ಏನೋ ಒಂದು ಅಫೆಕ್ಟ್ ಮಾಡುತ್ತೆ. ಆ ರೀತಿಯಲ್ಲಿ ಆಗೋ ಟೈಮಲ್ಲಿ ಏನ್ ಮಾಡ್ತೀವಿ, ಆ ಇದು ನಮ್ಗೆ ಕಣ್ಣಲ್ಲಿ ನೋಡೋಕ ಆಗಲ್ಲ. ಕಾರ್ಡ್ಸ್ ಅನ್ನೋದು ಕಣ್ಣಲ್ಲಿ ನೋಡೋಕ ಆಗಲ್ಲ. ಫೀಲ್ ಮಾಡಕ್ಕೂ ಆಗಲ್ಲ. ಆದ್ರೆ ಶಕ್ತಿಗಳು ಇಟ್ಕೊಂಡು, ನಮ್ ಎನರ್ಜಿ ಬಾಂಡ್ ಇಟ್ಕೊಂಡು, ಹೀಲಿಂಗ್ ಬಾಂಡ್ ಇಟ್ಕೊಂಡು ನಾವು ಸೆನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಈ ಸೆನ್ಸ್ ಮಾಡಿದ್ರೆ ಮಾತ್ರನೇ ಕಾರ್ಡ್ಸ್ ಇದೆಯಾ ಏನಂತ ನಾವು ಗೊತ್ತಾಗ್ತೀವಿ. ಒಂದು ಕಾಲ್ ನೋವು ಬಂದಿದೆ, ಹೊಟ್ಟೆ ನೋವು ಬಂದಿದೆ ಅಂತ ಶಿವ ಸಾರ್ ಹತ್ರ ಹೋಗಿದ್ರೆ ಏನ್ ಮಾಡ್ತಾರ, ನಿಮ್ಮ ಅಕ್ಕ ತಂಗಿಯಿಂದ ನಿಮ್ಗೆ ಒಂದು ನಿಮ್ ಮನೆಯಲ್ಲಿ ಒಂದು ಲೇಡಿ ನಿಮಗೆ ಒಂದು ಕನೆಕ್ಷನ್ ಬರುತ್ತೆ, ಕಾರ್ಡ್ಸ್ ಬರುತ್ತೆ. ನೀವು ಅವ್ರಿಗೂ ಓದಿ ಅಂತ ಹೇಳ್ತಾರೆ. ಫರ್ಗಿವ್ನೆಸ್ ಓದಿ ಅಂತ ಸಾರ್ ಹೇಳ್ತಾರೆ. ಈ ಕಾರ್ಡ್ಸ್ ಬರೋದು ನಮಗೆ ಗೊತ್ತಾಗೋದಿಲ್ಲ, ನಮ್ ಕಣ್ಣಲ್ಲಿ ನೋಡಕ ಆಗಿಲ್ಲ. ಆದ್ರೇನು ನನಗೆ ಏನೋ ಒಂದು ನೋವು ಬರುತ್ತೆ, ಒಂದು ಕಾಯಿಲೆ ಬರುತ್ತೆ. ಇದಕ್ಕೆ ಕಾರಣ ಕಾರ್ಡ್ಸ್ ಆಗಿ ಇರುತ್ತೆ. ಆವಾಗ ಏನ್ ಮಾಡ್ತೀವಿ, ಸಾರ್ ಏನ್ ಹೇಳ್ತಾರೆ, ನೀವು ಅಫರ್ಮೇಶನ್ ಓದ್ಬೇಕು ಅಂತ ಹೇಳ್ತಾರೆ ಕಾರ್ಡ್ಸ್ ಅನ್ನ. ಈ ಕಾರ್ಡ್ಸ್ ಬಂದು ನಮ್ ಕಣ್ಣಲ್ಲಿ ನೋಡಕ ಆಗಲ್ಲ. ಎಲ್ಲಿಂದ ಬರುತ್ತೆ, ಯಾರ ಕಡೆಯಿಂದ ಬರುತ್ತೆ, ಯಾವಾಗ ಬಂದಿತ್ತು, ಎಷ್ಟು ದಿನ ಆಯ್ತು ಬಂದು, ಇದೆಲ್ಲ ಬಂದು ನಮಗೆ ಗೊತ್ತಾಗೋದಿಲ್ಲ. ಇದ್ರೇನು ನಾವು ಹೀಲಿಂಗ್ ಮಾಡಿ ಇಟ್ಕೊಂಡು ನಾವು ಸೆನ್ಸಿಂಗ್ ಮಾಡಿದ್ರೆ ನಮಗೆ ಅದೆಲ್ಲ ಗೊತ್ತಾಗತ್ತೆ. ಎಲ್ಲಿಂದ ಬಂದಿದೆ, ಯಾರಿಂದ ಬಂದಿದೆ, ಯಾರಿಗೆ ನಾನ್ ಕ್ಷಮೆ ಕೇಳ್ಬೇಕು, ಯಾರ ಕಡೆಯಿಂದ ಬಂದಿದೆ, ಎಷ್ಟು ದಿನವಾಗಿ ಈ ಕಾರ್ಡ್ಸ್ ಇದೆ, ಎಲ್ಲಿ ಮೈಯಲ್ಲಿ ಯಾವ ಬಾಡಿ ಪಾರ್ಟ್ ಅಲ್ಲಿ ಅದು ಅಫೆಕ್ಟ್ ಆಗಿದೆ, ಈ ತರ ನಮಗೆ ಸೆನ್ಸ್ ಮಾಡಕ್ಕೆ ಹೀಲಿಂಗ್ ವಾಂಡ್ ಮಾತ್ರನೇ ಸೆನ್ಸ್ ಮಾಡಕ್ಕೆ ಬರುತ್ತೆ. ನಮಗೆ ಕಣ್ಣಲ್ಲಿ ಗೊತ್ತಾಗೋದಿಲ್ಲ, ನಮಗೆ ಫೀಲಿಂಗು ಆಗೋದಿಲ್ಲ, ಓ ಇವ್ರ ಕಡೆಯಿಂದ ಬಂದಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದೇ ಬಾಂಡ್ ಮಾತ್ರನೇ ನಮಗೆ ಸೆನ್ಸ್ ಮಾಡಕ್ಕೆ, ಅದೇ PVH ಅಲ್ಲಿ ಮಾತ್ರನೇ ಇದು ಕಾರ್ಡ್ಸ್ ಅನ್ನೋದು ಹೇಳ್ತಾರೆ. ಒಬ್ಬರಿಂದ, ಯಾಕೆಂದ್ರೆ ಮನೆಯಲ್ಲಿ ಮಗು ಇದೆ, ಚಿಕ್ಕ ಮಗು ಇದ್ರೆ ಏನ್ ಮಾಡ್ತೀವಿ, ಯಾರೋ ಒಬ್ರು ನಮ್ಮ ಮನೆಗೆ ಬರ್ತಾರೆ, ಮಗುನ್ ನೋಡ್ತಾರೆ ಅಂದ್ರೆ ಒಂದು ದೃಷ್ಟಿ ನಾವು ಹಾಕ್ತಿವಿ. ಯಾಕೆ ಹಾಕ್ತಿವಿ ನಾವು, ಏನೋ ಅವ್ರು ಬಂದ್ರೆ, ಓ ನಮ್ ಮಕ್ಕಳು ನನ್ ಮಗು ಚೆನ್ನಾಗಿಲ್ಲ, ನನ್ ಮಗು ಈ ತರ ಇದೆ, ನನ್ ಮಗಿಗೆ ನಾನು ಒಂದು ಬಂಗಾರು ಹಾಕಿದ್ದೀನಿ, ಚೈನ್ ಹಾಕಿದ್ದೀನಿ, ಒಂದು ಗೋಲ್ಡ್ ಚೈನ್ ಹಾಕಿದ್ದೀನಿ, ಅಥವಾ ಗೋಲ್ಡ್ ಸ್ಟಡ್ ಹಾಕಿದ್ದೀನಿ, ಇದೆಲ್ಲ ನೋಡ್ಕೊಂಡು ಏನೋ ಮಾತಾಡ್ತಾರೆ. ಇವ್ರ ಮಗು ಈ ತರ ಚೆನ್ನಾಗಿದೆ, ಈ ತರ ಚೆನ್ನಾಗೇ ಇಲ್ಲ, ಇವ್ರ ಮಗು ಇಷ್ಟು ಏನೋ ಫ್ಯಾಟ್ ಆಗಿದೆ, ಅಷ್ಟ ಏನ್ ಹೇಳೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ತರ ಎಲ್ಲ ಮಾತಾಡ್ತಾರಲ್ಲ, ಇದೆಲ್ಲ ದೃಷ್ಟಿ ಅಂತ ಹೇಳ್ತೀವಿ. ಇವಾಗ ಒಂದು ಅನ್ನ ತಗೊಳ್ಳೋ ಸಮಯದಲ್ಲಿ ಕೆಮ್ಮು ಬರುತ್ತೆ, ಆವಾಗ ಏನ್ ಹೇಳ್ತಾರೆ, ಯಾರ ನೀನ್ ಬೈತಾರಂತ ಹೇಳ್ತಾರೆ. ಇದೆಲ್ಲಾನೇ ಕಾರ್ಡ್ಸ್. ನಮಗೆ ಇದೆಲ್ಲ ಕಾರ್ಡ್ಸ್ ಅಂತ ನಾವು PVH ಅಲ್ಲಿ ಅದನ್ನ ಡಿಫರೆನ್ಶಿಯೇಟ್ ಮಾಡ್ತೀವಿ, ಬೇರೆ ಏನಿಲ್ಲ. ದೃಷ್ಟಿ ಮಗುಗ್ ಬಂದ್ರೆ ದೃಷ್ಟಿ ಅಂತ ನಾವು ಹೇಳ್ತೀವಿ, ದೊಡ್ಡವ್ರಿಗೆ ಬಂದ್ರೆ ಏನೋ ಅದು ಆ ತರ ಅದಕ್ಕೆ ಒಂದೊಂದು ಹೆಸರು ಇದೆ. ಅದು ನಮಗೆ ಯಾರು ಪೂರ್ಣವಾಗಿ ನಮಗೆ ಹೇಳಿಸ್ಕೊಟ್ಟಿಲ್ಲ. ಅದಕ್ಕೆ ಸಾರ್ ಈ ತರ ನಮಗೆ ಇವಾಗ PVH ಅಲ್ಲಿ ಹೇಳಿಸ್ಕೊಟ್ಟಿದ್ದಾರೆ, ಅದು ಕಾರ್ಡ್ಸ್. ನಮಗೆ ನಮ್ಮನ್ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ, ಸುಮ್ನೆ ಮಾತಾಡ್ತಾರೆ, ಅದನ್ನೇ ಸುಮ್ನೆ ಒಂದು ಏನು ಅವರಿಗೆ ಒಂದು ಅಸೂಯೆ, ನಮ್ ಬಗ್ಗೆ ಒಂದು ಜಲಸ್ ಇದೆ, ಇಲ್ಲಾಂದ್ರೆ ನಮ್ಮ ಹತ್ರ ಇದೆ ಅವ್ರ ಹತ್ರ ಇಲ್ಲ ಅಂದ್ರೆ ಒಂದು ಏನ್ ಮಾಡೋದು, ಅವರಿಗೆ ಒಂದು ಚಿಂತೆ ಇದೆ, ಓ ಇವರೆಲ್ಲ ಕಾರ್ ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಕಾರ್ ಇಲ್ಲ, ಇವರಿಗೆ ಸ್ವಂತ ಮನೆ ಇದೆ, ನಮ್ಮ ಹತ್ರ ಸ್ವಂತ ಮನೆ ಇಲ್ಲ, ಇವ್ರ ಮನೆಯಲ್ಲಿ ಎಲ್ಲಾರು ಇದ್ದಾರೆ, ಕೆಲಸ ಮಾಡಕ್ಕೆ ಎಲ್ಲಾ ಇದ್ದಾರೆ, ಮನುಷ್ಯಗಳು ಇದ್ದಾರೆ, ಜನಗಳು ಇದ್ದಾರೆ, ನಮ್ಮ ಮನೆಯಲ್ಲಿ ಇಲ್ಲ ಅಂತ ಒಂದು ಚಿಂತೆ ಮಾಡ್ತಾರಲ್ಲ, ಇದೆಲ್ಲ ಕಾರ್ಡ್ಸ್ ಅಂತ ಹೇಳ್ತೀವಿ. ಒಂದು ನಿಮಿಷ. ಇವಾಗ ನಾನ್ ಮಾತಾಡ್ತೀನಲ್ಲ, ನೀವು ನಾನ್ ಮಾತಾಡ್ತೀನಿ, ಇಲ್ಲಿ ಮಾತಾಡ್ತೀನಿ ಅನ್ಕೊಂಡು ನನಗೆ ಕಾರ್ಡ್ಸ್ ಬರೋದು. ಯಾಕಂದ್ರೆ ನಾವು ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದ್ದೀವಿ, ಎಲ್ಲಾ ಜನಗಳು ನಮ್ಮನ್ನ ನೋಡ್ತಾರೆ, ನಾವ್ ಮಾತಾಡೋದು ಕೇಳ್ತಾರೆ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗಲ್ಲ. ಇದನ್ ಬಗ್ಗೆ ಮಾತಾಡ್ತಾರಲ್ಲ, ಇವ್ರು ಏನೋ ಹೇಳ್ತಾರೆ, PVH ಅಂತಾರೆ, ಏನೋ ಕಾರ್ಡ್ಸ್ ಅಂತಾರೆ, ಬ್ಲಾಕ್ ಮ್ಯಾಜಿಕ್ ಅಂತಾರೆ, ಏನೋ ಮಾತಾಡ್ತಾರೆ ಅಂತ ಮಾತಾಡ್ತಾರಲ್ಲ, ಇದೆಲ್ಲ ನಮಗೆ ಕಾರ್ಡ್ಸ್ ಆಗಿ ಬರ್ಬೋದು. ಇದನ್ನೇ ಹೇಳ್ತಾರೆ.
ಸಾರ್ ಬಂದು ಇದನ್ನೇ ಹೇಳ್ತಾರೆ. ಫಸ್ಟ್ ಕಾರ್ಡ್ಸ್ ಅಂದ್ರೆ ಶಕ್ತಿ ಸಂಪರ್ಕ. ಅದು ಎಲ್ಲಿಂದ ಬರುತ್ತೆ, ಯಾರಿಂದ ಬರುತ್ತೆ, ಎಷ್ಟು ದಿನವಾಗಿ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇದ್ರೇನು ನಾವು ಬಾಂಡ್ ತಕೊಂಡು ಸೆನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಕಾರ್ಡ್ ಬಂದ್ರೆ ನಮಗೆ ಏನೆಲ್ಲ ನಮಗೆ ಏನ್ ಬರುತ್ತೆ, ನಾನು ಏನೋ ಚೆನ್ನಾಗಿಲ್ಲ, ನನಗೆ ಏನೋ ಒಂದು ಟಯರ್ಡ್ ಆಗಿದೆ, ಯಾಕೆ ನಾನು ಈ ರೀತಿಯಲ್ಲಿ ಇದ್ದೀನ, ನನ್ನ ಕೆಲಸ ನನ್ನ ಕೈನಲ್ಲಿ ಮಾಡಕ್ ಆಗಲ್ಲ, ಈ ತರ ಎಲ್ಲ ನಮಗೆ ಒಂದು ಚಿಂತೆ ಬರುತ್ತೆ. ನಮ್ ಕೈನಲ್ಲಿ ಏನು ಕೆಲಸ ಮಾಡ್ಬೇಕಂತ ದೊಡ್ಡ ಪ್ಲಾನ್ ಎಲ್ಲ ಮಾಡ್ಬಿಡ್ತೀವಿ. ಓಕೆ, ಬೆಳಿಗ್ಗೆ 10 ಗಂಟೆಗೆ ಇದ್ ಮಾಡ್ಬೇಕು, 11 ಗಂಟೆಗೆ ಇದ್ ಮಾಡ್ಬೇಕು, ಇದೆಲ್ಲ ಎಲ್ಲ ನಾವು ಪ್ಲಾನ್ ಮಾಡಿರ್ತೀವಿ. ಇದ್ರೇನು ಮಾಡಕ್ ಆಗಲ್ಲ. ಏನಂತ ನಾವು ಸೆನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿಂದೋ ಒಂದು ಕಾರ್ಡ್ಸ್ ಬರುತ್ತೆ ನಮಗೆ ಅಂತ. ಇದನ್ನೇ ಕಾರ್ಡ್ಸ್ ಸಾರ್ ಹೇಳ್ತಾರೆ. ಏನೋ ಒಂದು ನಮ್ಗೆ ಒಂದು ಕಷ್ಟ ಬರುತ್ತೆ. ಆ ಕಷ್ಟ ಅಂದ್ರೆ ನನಗೆ ಈ ಕೆಲಸ ಮಾಡಕ್ಕ ಆಗಿಲ್ಲ, ಕೈನಲ್ಲಿ ಆಗಿಲ್ಲ, ನಾನ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತೀನಿ, ಎಲ್ಲಾನು ಮಾಡಿ ಇಟ್ಟಿದ್ದೀನಿ, ಇದ್ರೇನು ನನ್ನ ಕೈನಲ್ಲಿ ಮಾಡಕ್ ಆಗಿಲ್ಲ. ಇದನ್ನೇ ಕಾರ್ಡ್ಸ್ ಅಂತ ಹೇಳ್ತೀನಿ. ಇದು ಬಂದು ಕಾರ್ಡ್ಸ್ ಎಲ್ಲಿಂದ ಬರ್ಬೋದು, ಇಲ್ಲಿ ನಾನು ಈ ರೂಮ್ ಅಲ್ಲಿ ಇದ್ದೀನಿ, ಇನ್ನೊಂದು ರೂಮ್ ಅಲ್ಲಿ ನನ್ನ ಫ್ಯಾಮಿಲಿ ಇದ್ದಾರೆ, ಅವರಿಂದ ನನಗೆ ಬರುತ್ತೆ ಅಂತ ಇಲ್ಲ, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ನಾನು ಇವಾಗ ಕೊಯಂಬತ್ತೂರಲ್ಲಿ ತಮಿಳ್ನಾಡಲ್ಲಿ ಇದ್ದೀನಿ. ಮೈಸೂರಿಂದ ನನಗೆ ಕಾರ್ಡ್ ಬರ್ಬೋದು, ಬ್ಯಾಂಗ್ಳೂರಿಂದ ಬರ್ಬೋದು, ಲಂಡನ್ ಇಂದ ಬರ್ಬೋದು, ಇಲ್ಲಾಂದ್ರೆ US ಅಮೆರಿಕ ಅಂತ ಬರ್ಬೋದು. ಎಲ್ಲಿಂದ ನನ್ ಬಗ್ಗೆ ಯಾರು ಚಿಂತೆ ಮಾಡ್ತಾರೋ ಅಲ್ಲಿಂದ ಯಾರು ನಮ್ಗೆ ಒಂದು ಶಕ್ತಿ ಕಳಿಸ್ತಾರೋ, ನನ್ ಬಗ್ಗೆ ಅವರು ಒಂದು ಎನರ್ಜಿ ಕಳಿಸ್ತಾರೋ ಅದು ನನಗೆ ಕಾರ್ಡ್ ಆಗಿ ಬಂದು ನಿಲ್ಸತ್ತೆ. ಎಲ್ಲಿ ಬರುತ್ತೆ ಅಂತ ಆರ ಒಳಗೆ ಬಂದು, ಮೆಂಟಲ್ ಬಾಡಿ, ಇಮೋಷನಲ್ ಬಾಡಿ, ಎನರ್ಜಿ ಬಾಡಿ ಬಂದು ನನ್ ಫಿಸಿಕಲ್ ಬಾಡಿಗೆ ಬರುತ್ತೆ. ಸಾಧಾರಣವಾಗಿ ನಮ್ಮ ಆರ ಯಾವ ರೀತಿಯಲ್ಲಿ ಇರುತ್ತೆ, ಸಾಧಾರಣವಾಗಿ ನಾವು ಆರ ಕ್ಲೀನಿಂಗ್ ಮಾಡಕ್ ಮುಂಚೆ ಯಾವ ರೀತಿಯಲ್ಲಿ ಇದೆ ಅಂತ, ಏನೋ ಆರ ಒಂದು ಏನೋ ಕಸ ಎಲ್ಲ ಇರೋ ತರ ಇರ್ಬೋದು, ಒಂದು ಓಟೆಗಳಿರ್ಬೋದು, ಆಮೇಲೆ ಚಕ್ರಾಸ್ ಎಲ್ಲ ಬ್ಲಾಕ್ ಆಗಿ ಇರ್ಬೋದು, ನೆಕ್ಸ್ಟ್ ಆರ ಕಲರ್ ಎಲ್ಲ ಚೇಂಜ್ ಆಗಿರ್ಬೋದು, ಆರ ಬಂದು ಒಂದು ಬಲೂನ್ ತರ ಈ ಶೇಪ್ ಅಲ್ಲಿ ಇರ್ಬೇಕು, ಆ ಶೇಪ್ ಇಲ್ಲಂಗೆ ಇರ್ಬೋದು, ಈ ರೀತಿಯಲ್ಲಿ ಇರ್ಬೋದು. ನಾವು ವಾಂಡ್ ತಕೊಂಡು ಆರ ಕ್ಲೀನಿಂಗ್ ಮಾಡದ ತಕ್ಷಣ ಇದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಯಾವುದು ಆರಲ್ಲಿ ಇರೋ ಕಸಗಳು, ಆರಲ್ಲಿ ಇರೋ ಓಟೆಗಳು, ಆರಲ್ಲಿ ಇರೋ ಇದೆಲ್ಲ ಏನಾಗತ್ತೆ, ನಾವು ಆರ ಕ್ಲೀನಿಂಗ್ ಮಾಡಿದ ತಕ್ಷಣ ಎಲ್ಲ ಕ್ಲೀನ್ ಆಗಿ ಹೋಗ್ಬಿಡುತ್ತೆ. ಈ ಕಾರ್ಡ್ಸ್ ಇದ್ರೆ ಇದೆಲ್ಲ ಆಗೋದಿಲ್ಲ. ಕಾರ್ಡ್ಸ್ ಇದ್ರೆ ನಾವು ಆರ ಕ್ಲೀನಿಂಗ್ ಮಾಡಿದ್ರೆ ಕಾರ್ಡ್ಸ್ ಹೋಗೋದಿಲ್ಲ. ಅದರಿಂದ ಕಾರ್ಡ್ಸ್ ಬಂದದ ಮೇಲೆ ನಮ್ಮ ಆರದಲ್ಲಿ ಏನೆಲ್ಲ ಅಫೆಕ್ಟ್ ಆಗಿತ್ತೋ ಅದೆಲ್ಲ ಆರ ಕ್ಲೀನಿಂಗ್ ಮಾಡಿದ್ರೆ ಕ್ಲಿಯರ್ ಆಗೋದಿಲ್ಲ. ಇದನ್ನೇ ಸಾರ್ ಹೇಳ್ತಾರೆ. ಆಮೇಲೆ ಇದಕ್ ಫಸ್ಟ್ ನಾವು ಕಾರ್ಡ್ಸ್ ಏನೇನು ಟೈಪ್ಸ್ ಇದೆ ಅಂತ ನಾನು ನೋಡೋಣ. ಫಸ್ಟ್ ನಮಗೆ ಏನು ಇದೆ, ಇವಾಗ ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಕೆಲಸ ಮಾಡ್ತೀನಿ, ನಮ್ ಜೊತೆ ಇನ್ನೊಬ್ರು ಕೆಲಸ ಮಾಡ್ತಾರೆ, ಇಬ್ರು ಒಂದೇ ಟೈಮಲ್ಲಿ ಈ ಕಂಪನಿಗೆ ಇಂಟರ್ವ್ಯೂ ಮಾಡ್ಕೊಂಡು ಕೆಲಸ ತಕೊಂಡು ನಾವು ಬಂದಿದ್ದೀವಿ. ಈ ಟೈಮಲ್ಲಿ ಏನ್ ಮಾಡ್ತೀನಿ, ನನಗೆ 1000 ರೂಪೀಸ್ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ, ಅವರಿಗೆ ಕೊಟ್ಟಿಲ್ಲ ಅಂತ ಏನು ಇವಳಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಒಂದು ಜಲಸ್ ಎನರ್ಜಿ ಬರುತ್ತೆ. ಆಮೇಲೆ ಏನಾಗುತ್ತೆ, ನಾನು ಆ 1000 ರೂಪೀಸ್ ನಾನು ತಕೊಂಡು ಏನ್ ಮಾಡ್ತೀನಿ, ಹೋಗಿ ಒಂದು ಗಿಫ್ಟ್ ಮಾಡಿ ಒಬ್ರಿಗೆ ತಕೊಂಡೋಗಿ ನಾನು ಕೊಟ್ಬಿಟ್ಟೆ, ಒಂದು ಸಿಲ್ವರ್ ಅಲ್ಲಿ ತಕೊಂಡು ನಾನು ಕೊಟ್ಬಿಟ್ಟೆ, ಇವಳು ಮಾತ್ರ ಮಾಡಿದ್ದಾಳೆ ಅಂತ ಅವರಿಗೆ ಒಂದು ಚಿಂತೆ ಬರುತ್ತೆ. ಇದು ಒಂದು ಟೈಪ್. ಇನ್ನೊಂದು ಏನ್ ಮಾಡ್ತಾರೆ, ನನಗೆ ಒಂದು ಪ್ರಮೋಷನ್ ಬಂದ್ಬಿಡ್ತು, ನಾನು ಒಂದು ಕ್ಲರ್ಕ್ ಆಗಿದ್ದೀನಿ, ಇನ್ನೊಂದು ಹೈಯರ್ ಕ್ಲರ್ಕ್ ಆಗಿ ಒಂದು ಪೋಸ್ಟ್ ನನಗೆ ಮಾತ್ರ ಬಂದ್ಬಿಟ್ಟು ಅವರಿಗೆ ಬಂದಿಲ್ಲ. ಆಮೇಲೆ ಏನ್ ಮಾಡ್ತಾರೆ, ನನ್ನ ಬಗ್ಗೆ ಒಂದು ಜಲಸ್ ಎನರ್ಜಿಯಲ್ಲಿ ಏನೇನ್ ಇವ್ರಿಗೆ ಮಾಡಿ ಇವರು ಇಲ್ಲಿಂದ ಡಿಗ್ರೇಡ್ ಆಗ್ಬೇಕು ಅಂತ ಒಂದು ಚಿಂತೆ ಮಾಡ್ತಾರೆ. ಇದು ಒಂದು ಟೈಪ್ ಕಾರ್ಡ್ಸ್ ಬರುತ್ತೆ. ನೆಕ್ಸ್ಟ್ ಕೋಪ ಇರುತ್ತೆ, ನಮ್ಮ ಮೇಲೆ ಇನ್ನೊಬ್ರಿಗೆ ಕೋಪ ಇರುತ್ತೆ, ಇನ್ನೊಂದು ಆ ಜಲಸ್ ಎನರ್ಜಿ ಇರುತ್ತೆ, ಇನ್ನು ಲಸ್ಟ್ ಎನರ್ಜಿ ಇರುತ್ತೆ. ಇದೆಲ್ಲಾನು ಇದನ್ ಬಗ್ಗೆ ನಮ್ಮ ಮೇಲೆ ಒಂದು ಚಿಂತೆ ಬಂದ್ರೇನೆ ಅದು ಟೈಪ್ಸ್ ಆಫ್ ಕಾರ್ಡ್ಸ್ ಅಂತ ಸಾರ್ ಹೇಳ್ತಾರೆ. ಏನು ನಾನು ಗೂಗಲ್ ಅಲ್ಲಿ ನೋಡಿದ್ದೆ, ಸೀಡು ತೀರ್ಸಿಕೊಳ್ಳಿದ್ದಾರೆ ಅಂತ ಹೇಳಿದ್ವಿ, ಅದನ್ನಲ್ಲಿ ಬಂದಿದ್ದು. ಆ ರೀತಿಯಲ್ಲಿ ರಿವೆನ್ಸ್ ತಕೊಳ್ಳೋದು,
ಒಬ್ರು ಇದು ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಇದು ಮಾಡ್ಬೇಕು ಅಂತ ಅವ್ರಿಗೆ ಅದು ಜಲಸ ರಿವೆಂಜ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದು ಒಂದು ಟೈಪ್ ಅಂತ ಸಾರ್ ಹೇಳ್ತಾರೆ. ಅದು ಎಲ್ಲಿಂದ ಬರುತ್ತೆ, ಏನಕ್ಕೆ ಬರುತ್ತೆ, ಯಾರು ಕಳ್ಸಿದ್ದಾರೆ, ಇದೆಲ್ಲ ನಮಗೆ ಬೇಡ. ಸೆನ್ಸ್ ಮಾಡಿದ್ರೆ ಯಾರು ಕಳ್ಸಿದ್ದಾರೆ, ಎಷ್ಟು ದಿನವಾಗಿದೆ, ಆ ಕಾರ್ಡ್ ಎಲ್ಲಿ ನನಗೆ ಅಫೆಕ್ಟ್ ಆಗುತ್ತೆ, ಇದು ಮಾತ್ರ ನಾವು ಸೆನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಅದು ಸಾಕು. ಇವಾಗ ಇನ್ನೊಂದು ಎಕ್ಸಾಂಪಲ್ ಸಾರ್ ಏನ್ ಹೇಳಿದ್ರು ಅಂತ, ಒಂದು ಬೆಂಕಿ ಇಟ್ಟಿದ್ದಾರೆ, ಬೆಂಕಿ ಬಂದು ಭಾಗ ಚೆನ್ನಾಗಿ ಉರಿದುಕೊಂಡಿದೆ, ಚೆನ್ನಾಗಿ ಬೆಂಕಿ ಇದೆ. ಅಲ್ಲಿ ಏನಾಗ್ತೀವಿ, ಒಂದು ಇಂಚೂರು ಪೇಪರ್ ಹಾಕಿದ್ರೆ ಏನಾಗುತ್ತೆ, ಅದನ್ನು ಬೆಂಕಿಯಲ್ಲಿ ಇದಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಒಂದು ದೊಡ್ಡ ಪೇಪರ್ ಹಾಕ್ತಿವಿ, ಇನ್ನೂ ಏನೋ ಕಸಗಳು ಹಾಕಿದ್ರೇನು ಅದೆಲ್ಲ ಇದಾಗಿ ಹೋಗ್ಬಿಡುತ್ತೆ, ಭಸ್ಮವಾಗಿ ಹೋಗ್ಬಿಡುತ್ತೆ. ಆ ರೀತಿಯಲ್ಲಿ ನಾವು ಡಿವೈನ್ ಫೈರ್ ಮಾಡಿ, ಅಷ್ಟು ಡಿವೈನ್ ಫೈರ್ ಆಗಿ ನಾವಿದ್ರೆ ಏನ್ ಕಾರ್ಡ್ಸ್ ಬಂದ್ರೆ ಏನು ನಮ್ಮ ಹತ್ರ ಬರೋ ಟೈಮಲ್ಲಿ ಅದು ಬಂದು ಭಸ್ಮ ಆಗಿ ಬಿಡುತ್ತೆ. ಅದಕ್ಕೆ ನಾವು ಡಿವೈನ್ ಫೈರ್ ನಮಗೆ ತುಂಬಾ ಹೇಳ್ಬೇಕು ಅಂತ ಸಾರ್ ಹೇಳಿದ್ದಾರೆ. ಇದೇ ಡಿವೈನ್ ಫೈರ್ ಏನೋ ಬೆಂಕಿ ಇದೆ, ಅದರೊಳಗೆ ಇಂಚೂರು ಒಂದು ಕಸ ಬಂದ್ರೇನು, ಒಂದು ಪೇಪರ್ ಬಂದ್ರೇನು ಏನಾಯ್ತೇನೋ ಅದು ಭಸ್ಮ ಆಗಿಬಿಡುತ್ತೆ. ಆ ರೀತಿಯಲ್ಲಿ ನಾವು ಡಿವೈನ್ ಫೈರ್ ಹೇಳ್ಕೊಂಡು ಬಂದ್ರೇನೆ, ಈ ರೀತಿಯಲ್ಲಿ ಒಂದು ಕಾರ್ಡ್ಸ್ ಬಂದ್ರೆ ಏನಾಗುತ್ತೆ, ಭಸ್ಮ ಆಗ್ಬಿಡುತ್ತೆ. ಡಿವೈನ್ ಫೈರ್ ಅಲ್ಲಿ ಅದು ಒಂದು ಭಸ್ಮವಾಗಿ ಬಿಡುತ್ತೆ ಅಂತ ಸಾರ್ ಹೇಳ್ತಾರೆ. ಇವಾಗ ಇದರಿಂದ ಕಾರ್ಡ್ಸ್ ಬಂದ್ರೆ ನಮಗೆ ಏನೆಲ್ಲ ಬರುತ್ತೆ ಅಂತ ಸಾರ್ ಒಂದು ಲಿಸ್ಟ್ ಹಾಕಿದ್ದಾರೆ. ಏನು ಮದುವೆ ತಡೆದು ಹೋಗೋದು, ಮದುವೆ ಆಗೋದಿಲ್ಲ, ಮಕ್ಕಳು ಇರೋದಿಲ್ಲ, ಸಮೃದ್ಧಿಯ ತಡೆ, ನಮಗೆ ಬರೋ ಹಣಗಳು ಬರೋದಿಲ್ಲ, ನಮ್ ಸ್ವಂತ ಮನೆ ತಕೊಳ್ಬೇಕು, ಸ್ವಂತ ಕಾರ್ ತಕೊಳ್ಳಬೇಕು, ಅದೆಲ್ಲ ಏನೋ ತಡೆದಿ ಹೋಗುತ್ತೆ. ಆಮೇಲೆ ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್, ಇದು ಎಲ್ಲಾನೇ ಕಾರ್ಡ್ಸ್ ಇಂದ ಒಂದು ಟೈಪ್ಸ್ ಅಂತ ಸಾರ್ ಹೇಳ್ತಾರೆ. ಕಾರ್ಡ್ಸ್, ಈ ಕಾರ್ಡ್ಸ್ ಬಂದು ಕಾರ್ಡ್ಸ್ ಚಿಕ್ಕದಿದ್ರೆ ಚಿಕ್ಕ ಪೇಪರ್ ತರ ಅಷ್ಟೇ, ದೊಡ್ಡದಿದ್ರೆ ದೊಡ್ಡದಾಗಿ, ಅದು ಯಾವ ರೀತಿಯಲ್ಲಿ ಬಂದು ಎಲ್ಲಿ ಬೇಕಾದ್ರೂ ನಮ್ಮನ್ನ ಅಫೆಕ್ಟ್ ಮಾಡ್ಬೋದು. ಅದನ್ನೇ ಸಾರ್ ಹೇಳ್ತಾರೆ. ಮದುವೆ ಮಾಡ್ಬೇಕು ಅಂತ ನೋಡಿದ್ರೆ ಮದುವೆ ಆಗೋದಿಲ್ಲ, ಮಕ್ಕಳು ಬೇಕು, ಮದುವೆ ಆಗಿದ್ಮೇಲೆ ಮಕ್ಕಳು ಬೇಕು ಅಂತ ನೋಡಿದ್ರೆ ಮಕ್ಕಳು ಆಗೋದಿಲ್ಲ, ಒಂದ್ ಸ್ವಂತ ಮನೆ ತಕೊಳ್ಬೇಕು ಅಂತ ಯಾವ್ದು ರೀತಿಯಲ್ಲಿ ನಮಗೆ ಒಂದು ಬ್ಲಾಕ್ಸ್ ಹಾಕೊಂಡು ಇರುತ್ತೆ, ಅದನ್ನೇ ಸಾರ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಸಾರ್ ಏನ್ ಹೇಳ್ತಾರೆ, ಡಿವೈನ್ ಫೈರ್ ಹೇಳೋದು, ನೆಕ್ಸ್ಟ್ ಐ ಎಮ್ ದಟ್ ಐ ಎಮ್ ಪೇಜ್ ಓದೋದು, ನಾನೇ ಆಗಿದ್ದೀನಿ ಆ ಪೇಜ್ ಓದ್ಬೇಕು ಅಂತ ಸಾರ್ ಹೇಳ್ತಾರೆ. ವೈಟ್ ಮ್ಯಾಜಿಕ್ ಅಂತ ಹೇಳೋದು, ನಾನೇ ಆಗಿದ್ದೀನಿ, ಈ ಪೇಜ್ ಓದ್ಕೊಂಡ್ ಬಂದ್ರೇನೆ ವೈಟ್ ಮ್ಯಾಜಿಕ್ ಹೋಗ್ಬಿಡುತ್ತೆ. ಈ ಮೇಲೆ ಬ್ಲಾಕ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್ ಅಂತ ಸಾರ್ ಹೇಳ್ತಾರೆ. ಇದೆಲ್ಲ ಇನ್ನೊಂದ್ ದಿನ ನೋಡೋಣ, ಸ್ವಲ್ಪ ಸುಮ್ನೆ ಒಂದು ಇಂಟ್ರಡಕ್ಷನ್ ಮಾತ್ರ ಹೇಳ್ಬಿಡೋಣ. ವೈಟ್ ಮ್ಯಾಜಿಕ್ ಅನ್ನೋದು ಏನಂದ್ರೆ, ನಾವು ಒಂದು ದೇವಸ್ಥಾನ ಅಥವಾ ಆ ರೀತಿಯಲ್ಲಿ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂತ ಸಾರ್ ಹೇಳ್ತಾರೆ. ಸ್ಪಿರಿಚುವಲ್ ಆರ್ಗನೈಸೇಷನ್ ಅಲ್ಲಿ ಹೋಗಿ ನಾವು ಒಂದು ಪಾರ್ಟಿಸಿಪೇಟ್ ಮಾಡ್ತೀವಿ, ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಒಂದು ಮೆಡಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಅಥವಾ ವಾಲಂಟ್ರಿ ಸರ್ವಿಸ್ ನಾವು ಮಾಡ್ತೀವಿ. ಇವಾಗ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ಒಂದು ದಿನ ನಮ್ಮ ಮನೆಯಲ್ಲಿ ಏನೋ ನಮ್ ಕಳಸ ಇತ್ತು, ಇಲ್ಲ ನಮ್ಗೆ ಪರ್ಸನಲ್ ಕಳಸಗಳು ಇತ್ತು, ಅದಕ್ಕೆ ನಮ್ ಕೈನಲ್ಲಿ ಹೋಗಕ್ ಆಗಲ್ಲ ಅಂದ್ರೆ ಏನಾಗತ್ತೆ, ಅಲ್ಲಿ ನಾವು ಮಾಡೋ ಕಳಸ ಅಲ್ಲಿ ನಿಲ್ತು ಹೋಗುತ್ತೆ. ಅದಕ್ಕೆ ಏನಾಗುತ್ತೆ, ಇವ್ರು ಬಂದಿದ್ರೆ ಇದು ಆಗತ್ತೆ ಅಂತ ಅವ್ರು ಮಾಡ್ತಾರೆ. ಈ ಚಿಂತೆ ಕಾರ್ಡ್ಸ್ ಆಗಿ ಮಾರುತ್ತೆ. ಇದಕ್ ಮೇಲೆ ಇವ್ರು ಬರ್ಬೇಕು, ಇವ್ರು ಬರೋದಕ್ಕೆ ನಾನ್ ಏನೇನ್ ಮಾಡ್ಬೇಕು ಅಂತ ಒಂದು ದೀಪ ಮಾಡೋದು, ಇಲ್ಲ ಅಂದ್ರೆ ಒಂದು ಅಲ್ಲಿ ಏನೇನ್ ಮಂತ್ರ ಓದೋದು, ಈ ರೀತಿಯಲ್ಲಿ ಸುಮ್ನೆ ಸಿಂಪಲ್ ಆಗಿ ಏನೇನ್ ಮಾಡಿದ್ರೆ ಅದಕ್ಕೆ ವೈಟ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಇನ್ನೊಂದು ವೈಟ್ ಮ್ಯಾಜಿಕ್ ಮಾಡ್ಕೊಂಡು ಇವ್ರು ಬರ್ಬೇಕು ಅಂತ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಮಾಟ ಮಂತ್ರ ಅಂತ ಹೇಳ್ತೀವಲ್ಲ, ಅದೆಲ್ಲ ಮಾಡ್ತಾರಲ್ಲ, ಅದು ಮಾಡಿದ್ರೆ ಬ್ಲಾಕ್ ಮ್ಯಾಜಿಕ್, ಅದು ಬ್ಲಾಕ್ ಮ್ಯಾಜಿಕ್, ಇದು ವೈಟ್ ಮ್ಯಾಜಿಕ್, ಎರಡು ಸೇರಿದ್ರೆ ಗ್ರೇ ಮ್ಯಾಜಿಕ್ ಅಂತ ಸಾರ್ ಹೇಳ್ತಾರೆ. ಒಂದು ನಿಮಿಷ. ಈ ರೀತಿಯಲ್ಲಿ ಸಾರ್ ಬಂದು ವೈಟ್ ಮ್ಯಾಜಿಕ್, ಬ್ಲಾಕ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್ ಇದೆಲ್ಲಾನು ಕಾರ್ಡ್ಸ್ ಇಂದ ಒಂದು ಟೈಪ್ ಅಂತ ಸಾರ್ ಹೇಳ್ತಾರೆ. ಇದಕ್ಕೆ ಸಾರ್ ನಮ್ ಸ್ಪಿರಿಚುವಲ್ ಅಫರ್ಮೇಶನ್ ತುಂಬಾ ಟೈಮ್ ನಾವು ಓದ್ಬೇಕು ಅಂತ ಸಾರ್ ಹೇಳ್ತಾರೆ. ತುಂಬಾ ಟೈಮ್ ಐ ಎಮ್ ದಟ್ ಐ ಎಮ್ ಎ ಬೀಯಿಂಗ್ ಆಫ್ ಡಿವೈನ್ ಫೈರ್, ಐ ಎಮ್ ದಟ್ ಐ ಎಮ್ ಲೈಟ್, ಇದು ಮೂರು ಓದ್ಕೊಂಡ್ ಬಂದ್ರೆ ಒಂದು ದಿನಕ್ಕೆ 3 ಟೈಮ್, ಮಾರ್ನಿಂಗ್, ಆಫ್ಟರ್ನೂನ್, ನೈಟ್, ಈ ರೀತಿಯಲ್ಲಿ ನಾವು ಓದ್ಕೊಂಡ್ ಬಂದ್ರೇನೆ
ಈ ಕಾರ್ಡ್ಸ್, ವೈಟ್ ಮ್ಯಾಜಿಕ್, ಬ್ಲಾಕ್ ಮ್ಯಾಜಿಕ್ ಇದರಿಂದ ನಮಗೆ ಗೊತ್ತಾಗತ್ತೆ. ಏನ್ ಬಂದ್ರೇನು ಬೆಂಕಿ ಒಳಗೆ ಏನು ಒಂದು ಪೇಪರ್ ಹೋಗಿದ್ರೆ ಯಾವ ರೀತಿಯಲ್ಲಿ ಭಸ್ಮ ಆಗ್ತೀವೋ ಆ ರೀತಿಯಲ್ಲಿ ನಾವು ಡಿವೈನ್ ಫೈರ್ ಹೇಳ್ಕೊಂಡು ಒಂದು ಐ ಆಮ್ ದ ಟೈಮ್ ಹೇಳ್ಕೊಂಡು ನಾವು ಇದ್ರೆ ನಮ್ ಆರ ಸ್ಟ್ರಾಂಗ್ ಆಗಿರುತ್ತೆ. ಆ ಟೈಮಲ್ಲಿ ಒಂದು ಕಾರ್ಡ್ ಬಂದ್ರೇನು, ಒಂದು ಬ್ಲಾಕ್ ಮ್ಯಾಜಿಕ್ ಬಂದ್ರೇನು, ವೈಟ್ ಮ್ಯಾಜಿಕ್ ಬಂದ್ರೇನು ಭಸ್ಮ ಆಗಿ ಹೋಗ್ಬಿಡುತ್ತೆ. ನಮಗೆ ಅದು ಏನು ಅಫೆಕ್ಟ್ ಆಗೋದಿಲ್ಲ ಅಂತ ಸರ್ ಹೇಳ್ತಾರೆ. ಇದಕ್ಕೆ ಸಾರ್ ಏನ್ ಹೇಳ್ತಾರಂದ್ರೆ, ನಾವು ಚಿಂತೆ ಮಾಡೋದು, ಏನ್ ಚಿಂತೆ ಮಾಡ್ಬೇಕು. ಇವಾಗ ನನಗೆ ಒಂದು ಆಸೆ ಇದೆ, ನಾನು ಸ್ವಂತ ಮನೆ ತಗೊಳ್ಬೇಕು, ನಾನು ಕಾರ್ ತಗೊಳ್ಬೇಕು, ನಾನು ದುಬೈ ಹೋಗ್ಬೇಕು, ಅಮೆರಿಕ ಹೋಗ್ಬೇಕು, ಲಂಡನ್ ಹೋಗ್ಬೇಕು, ನಾನು ಇಲ್ಲಿ ಹೋಗಿ ವೆನಿಸ್ ಅಲ್ಲಿ ಹೋಗಿ ಆ ಬೋಟ್ ಅಲ್ಲಿ ಹೋಗ್ಬೇಕು. ಇದೆಲ್ಲ ನನಗೆ ಆಸೆಗಳು ಇದೆ. ಇದು ಒಳ್ಳೇದು. ಯಾಕೆಂದ್ರೆ ನಾನು ಎಲ್ಲ ಈ ವರ್ಲ್ಡ್ ಎಲ್ಲ ನಾನು ಟೂರ್ ಹೋಗ್ಬೇಕು ಅಂತ ಅದು ಒಳ್ಳೇದು. ಅದನ್ನ ಏನ್ ತಪ್ಪಿಲ್ಲ. ಇದ್ರೇನು ಅದರ ಬಗ್ಗೆ ನಾನು ಯಾವ ರೀತಿಯಲ್ಲಿ ನಾನು ಹೋಗ್ಬಹುದು. ಓಕೆ, ನಾನು ಇವಾಗ ಲಂಡನ್ ಹೋಗ್ಬೇಕು ಅಂತ ನನಗೆ ಒಂದು ಚಿಂತೆ ಇದೆ ಅಂತೆ. ಲಂಡನ್ ಹೋಗಕ್ಕೆ ಎಷ್ಟು ಖರ್ಚಾಗೋದು, ಅದು ಪಾಸ್ಪೋರ್ಟ್ ತೆಗಿಬೇಕಾ, ವಿಸಾ ತೆಗಿಬೇಕಾ, ನಾನು ಎಷ್ಟು ದಿನ ಹೋಗ್ಬೇಕು, ಅಷ್ಟು ದಿನಗ ಅಲ್ಲಿ ಇರೋದಕ್ಕೆ ನಾನು ಏನ್ ಮಾಡ್ಬೇಕು, ಇದು ಪ್ಲಾನಿಂಗ್. ಈ ಪ್ಲಾನಿಂಗ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನಾನು ಅವರು ಇನ್ನೊಬ್ರು ಲಂಡನ್ ಅಲ್ಲಿ ಇದ್ದಾರೆ, ಏನೇನೋ ಅವ್ರಗಡೆ ನಾವು ಮಾಡಿ ಅವ್ರನ್ನ ಏನಾನ ಅವ್ರಿಗೆ ನಾನು ಇದು ತಕೊಂಡ್ ಬಂದ್ ಕೊಡ್ತೀನಿ ಆ ರೀತಿಯಲ್ಲಿ ಏನಾನ ಕೇಳ್ಕೊಂಡು ಅವ್ರನ್ನ ನಾನು ಏಮಾರಿಸಿ ನಾವು ಹೋಗ್ಬೇಕಾ. ಈ ರೀತಿಯಲ್ಲಿ ಚಿಂತೆಗಳು ಏನ್ ಮಾಡೋದು, ತಪ್ಪಾಗಿ ನಾವು ಮಾತಾಡಿದ್ರಿ, ಒಳ್ಳೇದಾಗಿ ನಾವು ಮಾಡಿದ್ರೆ ಅದೂನು ಕಾಡ್ಸಾಗುತ್ತೆ. ನಾವು ಇನ್ನೊಬ್ರ ಬಗ್ಗೆ ಚಿಂತೆ ಮಾಡ್ತೀವಲ್ಲ, ಅದಕ್ಕೆ ಸಾರ್ ಹೇಳ್ತಾರೆ ನಮ್ ಚಿಂತೆಗಳು ಒಳ್ಳೇದಾಗಿ ಇರ್ಬೇಕು. ಒಳ್ಳೆ ಚಿಂತೆಗಳು. ಸಾರ್ ಹತ್ರ ಹೋಯ್ದ ವಾರ ಮುಂಚೆ ವಾರ ಸಾರ್ ಲೈವ್ ಅಲ್ಲಿ ಸಿಂಗಪೂರ್ ಅಲ್ಲಿ ಇದ್ರು. ಸಾರ್ ಅಲ್ಲಿ ಯಾವಾಗ ಕ್ವಶನ್ ಆನ್ಸರ್ ಸೆಷನ್ ಅದನ್ನಲ್ಲಿ ಒಬ್ರು ಕೇಳ್ತಾರೆ, ಸರ್ ನಿಮಗೆಲ್ಲ ಕಾರ್ಡ್ಸ್ ಬರುತ್ತಲ್ಲ, ನಿಮಗೆಲ್ಲ ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್ ಬರುತ್ತಲ್ಲ, ನಿಮಗೆ ಡಾರ್ಕ್ ಎನರ್ಜಿ ಎಲ್ಲ ಬರ್ತಲ್ಲ, ಇದನ್ನಲ್ಲಿ ಇದು ಯಾವ ರೀತಿಯಲ್ಲಿ ನೀವು ಅದನ್ನೆಲ್ಲ ತಡೆದುಕೊಳ್ತೀರಾ, ಇಲ್ಲಾಂದ್ರೆ ಆ ಸೀಕ್ರೆಟ್ ಏನು ಅಂತ ಒಬ್ರು ಹೇಳಿದ್ರು. ಸಾರಿಗೆ ಒಂದೇ ನಗು ಬಂದ್ಬಿಟ್ಟು ಸಾರ್ ಹೇಳಿದ್ರು, ಒಳ್ಳೇದ್ ಮಾಡಿ, ಒಳ್ಳೇದ್ ಚಿಂತೆ ಮಾಡಿ, ಒಳ್ಳೇದೇ ಮಾತಾಡಿ ಅಂತ ಸಾರ್ ಹೇಳಿದ್ರು. ಆ ರೀತಿಯಲ್ಲಿ ನಾವು ಒಳ್ಳೇದೇ ಮಾತಾಡಿ, ಒಳ್ಳೇದೇ ಚಿಂತೆ ಮಾಡಿ, ಒಳ್ಳೇದೇ ಮಾಡ್ಕೊಂಡ್ ಬಂದ್ರೆ ಈ ಕಾರ್ಡ್ಸ್, ಈ ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್ ಯಾವುದು ನಮ್ಮನ್ನ ಅಫೆಕ್ಟ್ ಮಾಡೋದಿಲ್ಲ ಅಂತ ಸಾರ್ ಹೇಳ್ತಾರೆ. ಇದಕ್ಕೆ ನಾವು ಒಳ್ಳೆ ಚಿಂತೆಗಳು ಬೇಕು. ಸಾರ್ ಅದೇ ಒಳ್ಳೇದು ಮಾಡಿ, ಒಳ್ಳೇದು ಚಿಂತೆ ಮಾಡಿ, ಒಳ್ಳೇದು ಮಾತಾಡಿ ಅಂತ ಸಾರ್ ಆ ಕ್ಲಾಸಲ್ಲಿ ಹೇಳಿದ್ರು. ಆ ರೀತಿಯಲ್ಲಿ ನಾವು ಒಳ್ಳೇದೇ ಚಿಂತೆ ಮಾಡಿ, ಒಳ್ಳೇದೇ ಮಾತಾಡಿ, ಒಳ್ಳೇದೇ ಮಾಡ್ಕೊಂಡ್ ಬಂದ್ರೆ ಈ ಅಫರ್ಮೇಶನ್ ಕೂಡ ನಮಗೆ ಏನ್ ಬೇಕಿಲ್ಲ. ಯಾಕೆಂದ್ರೆ ನಾವು ಒಳ್ಳೇದು ಮಾಡಿದ ತಕ್ಷಣ ಏನಾಗ್ತದೆ, ಡಿವೈನ್ ಎನರ್ಜಿ ನಮ್ಮ ಆರಾದಲ್ಲಿ ಬಂದು ನಮಗೆ ಇನ್ನೂ ಪ್ರೊಟೆಕ್ಷನ್ ಕೊಡುತ್ತೆ. ಅದಕ್ಕೆ ನಾವು ಪ್ರೊಟೆಕ್ಟೆಡ್ ಆಗಿ ಇರೋ ಸಮಯದಲ್ಲಿ ಯಾವ್ದು ಕಾರ್ಡ್ಸೋ ಬ್ಲಾಕ್ ಮ್ಯಾಜಿಕ್ ನಮ್ಗೆ ಬಂದು ಅಫೆಕ್ಟ್ ಮಾಡೋದಿಲ್ಲ ಅಂತ ಸಾರ್ ಹೇಳ್ತಾರೆ. ಇವಾಗ ಇನ್ನೊಂದು ಕಾರ್ಡ್ಸ್ ಎಲ್ಲಿಂದ ಬರ್ಬೋದು ಅಂತ ಸಾರ್ ಹೇಳ್ತಾರೆ. ಎಲ್ಲ ಎಕ್ಸಾಂಪಲ್ ನಾನು ಹೇಳ್ಬಿಟ್ಟೆ. ಇದ್ರೇನು ಸಾರ್ ಏನ್ ಹೇಳ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇಂದ ಬರ್ಬೋದು, ನಮ್ ಸ್ವಂತವರಿಂದ ಬರ್ಬೋದು, ನಮ್ ಫ್ರೆಂಡ್ಸ್, ಕೋ ವರ್ಕರ್ಸ್, ಕೊಲೀಗ್ಸ್, ಅಥವಾ ಅಕ್ಕಪಕ್ಕದ ಮನೆ ಅವರಿಂದ ಬರ್ಬೋದು, ನಮ್ಮನ್ ಯಾರೆಲ್ಲ ನೋಡ್ತಾರೋ ಅವರಿಂದ ಬೇಕೋ ಬರ್ಬೋದು. ಯಾಕೆಂದ್ರೆ ಇವಾಗ ನಾನು ಒಂದ್ ಮದ್ವೆಗೆ ಹೋಗ್ತೀನಿ, ಒಳ್ಳೆ ಸಿಲ್ಕ್ ಸ್ಯಾರಿ ಎಲ್ಲ ಕಟ್ಕೊಂಡು, ನಾನು ಏನೋ ಸೊನ್ನೆಗಳೆಲ್ಲ ಹಾಕೊಂಡು, ನಾನು ಜ್ಯುವೆಲ್ಸ್ ಎಲ್ಲ ಹಾಕೊಂಡು, ಇಲ್ಲಾಂದ್ರೆ ಗೋಲ್ಡ್ ಕೂಡ ಬೇಡ, ಏನೋ ಮಾಡರ್ನ್ ಆಗಿ ಇವಾಗೆಲ್ಲ ನೆಕ್ ಸೆಟ್ ಎಲ್ಲ ಬರ್ತಲ್ಲ, ಆ ರೀತಿಯಲ್ಲೇ ನಾನು ಹಾಕೊಂಡು ಹೋಗ್ತೀನಿ. ಒಬ್ರಿಗೆ ಅದು ನೋಡಿದ ತಕ್ಷಣ ಇಷ್ಟ ಆಯ್ತು ಅವ್ರಿಗೆ, ನಾನು ಒಂದು ಜ್ಯುವೆಲ್ಸ್ ಹಾಕಿದ್ದೀನಿ, ಅದು ನೋಡಿದ ತಕ್ಷಣ ಒಬ್ಬರಿಗೆ ಇಷ್ಟ ಆಯ್ತು, ಚೆನ್ನಾಗಿದಪ್ಪ, ಇವರಿಗೆ ಚೆನ್ನಾಗಿದಪ್ಪ ಅಂತ ಅವ್ರಿಗೆ ಚಿಂತೆ ಮಾಡಿದ ತಕ್ಷಣ ನನಗೆ ಒಂದು ಕಾರ್ಡ್ ಬರುತ್ತೆ ಅವರಿಂದ. ಈ ರೀತಿಯಲ್ಲಿ ಎಲ್ಲಿಂದ ಬೇಕಾದ್ರೂ ಕಾರ್ಡ್ ಬರ್ಬೋದು ಅಂತ ಹೇಳ್ತಾರೆ. ಇವಾಗ ಕಾರ್ಡ್ಸ್ ಎಲ್ಲಿಂದ ಬರ್ಬೇಕಂತೆ, ಪಾಸ್ಟ್ ಲೈಫ್, ಈ ಲೈಫ್ ಇವಾಗ ಈ ಜನ್ಮದಲ್ಲಿ ಇಂದ ಬರ್ಬೇಕು. ಇನ್ನೂ ಹೋಗಿ ಪಾಸ್ಟ್ ಲೈಫ್ ಇಂದ ನಾವು ಮುಂಚೆ ಜನ್ಮದಲ್ಲಿ ಇದು ಕೂಡ ನಮಗೆ ಕಾರ್ಡ್ಸ್ ಬರ್ಬೋದು ಅಂತ ಸಾರ್ ಹೇಳ್ತಾರೆ. ಅಲ್ಲಿ ಬಂದು ಪಾಸ್ಟ್ ಲೈಫ್ ಅಂತ ಬರ್ಬೋದು, ಎಲ್ಲವರಿಗೆ ಇರೋದು ಇಲ್ಲ. ಸ್ವಲ್ಪ ಜನಗಳಿಗೆ ಮಾತ್ರನೇ ಕಾರ್ಡ್ಸ್ ಬಂದು ಪಾಸ್ಟ್ ಲೈಫ್ ಇಂದ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಬರ್ಬೋದು, ಯಾಕೆಂದ್ರೆ ಅವರು ಆ ಲೈಫ್ ಇಂದ ಇವಾಗ ಬರ್ತಾರಲ್ಲ,
ಅದಕ್ಕೆ ಚಿಕ್ಕ ಮಕ್ಕಳಿಗೆ ಬರ್ಬೋದು, ದೊಡ್ಡವರಿಗೆ ಬರ್ಬೋದು. ಇದ್ರೇನು ನಾವು ಸೆನ್ಸ್ ಮಾಡಿದ್ರೆ ಮಾತ್ರನೇ ನಮಗೆ ಗೊತ್ತಾಗತ್ತೆ ಪಾಸ್ಟ್ ಲೈಫ್ ಇಂದ ಕಾರ್ಡ್ ಬರುತ್ತೆ ಅಂತ ನಮಗೆ ಗೊತ್ತಾಗತ್ತೆ. ಇದು ಪಾಸ್ಟ್ ಲೈಫ್ ಇಂದ ಬಂದ್ರೆ ಇದಕ್ಕೆಲ್ಲ ಏನಪ್ಪಾ ನಾವು ಮಾಡೋದು? ನಾವು PVH ಅಲ್ಲಿ ಓಕೆ ನೀವು ಕಾರ್ಡ್ಸ್ ಈ ತರ ಇಷ್ಟೆಲ್ಲ ಹೇಳ್ತೀರಲ್ಲ, ಇದಕ್ಕೆ ಏನಾನ್ ಸೊಲ್ಯೂಷನ್ ಇದೆಯಾ ಅಂದ್ರೆ ಇದೆ. ನಮ್ಮ ಹತ್ರ ಏನಿದೆ, ಒಂದೇ ಒಂದು ಅಫರ್ಮೇಶನ್ಸ್ ಇದೆ. ಇದಕ್ಕೆ ಇನ್ನ ಸಾರ್ ಏನ್ ಹೇಳ್ತಾರಂದ್ರೆ, ಮುಂಚೆ ಜನ್ಮದಲ್ಲಿ ಎಂದು ಕಾರ್ಡ್ಸ್ ಬರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇಂದ ಬರ್ಬೋದು, ನಮ್ ಕೊಲೀಗ್ಸ್ ವರ್ಕರ್ಸ್ ಅಥವಾ ನಮ್ಮ ಅಕ್ಕಪಕ್ಕದ ಮನೆ, ನಮ್ ಹೋಗೋ ದಾರಿಯಲ್ಲಿ ಇರೋವರು ಅವರೆಲ್ಲ ಇಂದ ಕಾರ್ಡ್ ಬರ್ಬಹುದು. ಇದು ಎಲ್ಲರಿಗೆ ಇನ್ನೊಂದು ಏನ್ ಮಾಡ್ತಾರೆ, ಆ ನಮ್ ನಮ್ ಮನೆಯಲ್ಲಿ ಎಲ್ಲ 10 ಜನಗಳಿದೀವಿ. ನಮ್ ತಂದೆ ಅವ್ರಿಗೆ ಮಾತ್ರ ಅದು ತಕೊಂಡ್ ಕೊಟ್ಟಿದ್ದಾರೆ, ಅವ್ರನ್ನ ಮಾತ್ರ MBA ಓದಕ್ ಹಾಕಿದ್ದಾರೆ. ನಾನು ಬರೀ ಒಂದೇ ಡಿಗ್ರಿ ಮಾಡಿದ್ದೇನೆ, ಅವರು 3 ಡಿಗ್ರಿ ಮಾಡಕ್ಕೆ ಹಣ ಕೊಡ್ತಾರೆ ನಮ್ ತಂದೆ. ಈ ರೀತಿಯಲ್ಲಿ ನಾನ್ ಚಿಂತೆ ಮಾಡ್ಕೊಂಡಿದ್ರೆ ಅದು ಅವರಿಗೆ ಕಾರ್ಡ್ಸ್ ಆಗುತ್ತೆ. ಯಾರಿಗೆ ಕಾರ್ಡ್ಸ್ ಹೋಗುತ್ತೆ? ನಮ್ ತಂದೆಗೂ ಹೋಗುತ್ತೆ. ಯಾರು ನನ್ನ ತಮ್ಮನಿಗೆ ಮಾಡ್ತಾರಂತೆ ಅವ್ರನ್ನ ಇಟ್ಕೊಳ್ಳಿ, ತಮ್ಮನಿಗೇನ್ ಕಾರ್ಡ್ಸ್ ಹೋಗುತ್ತೆ. ಏನ್ ಮಾಡ್ತೀನಿ, ನಾನು ಹೊರಗೆ ಮಾತಾಡೋದಿಲ್ಲ ಅದನ್ ಬಗ್ಗೆ. ನನ್ ಮನೇಲಿ ನಾನು ಇದ್ದೀನಿ, ನಾನು ಇದು ಮಾತಾಡಿದ್ರೆ ನಮ್ ಮನೇಲಿ ಏನೋ ಒಂದು ಜಗಳ ಬರುತ್ತೆ, ಅದಕ್ಕೆ ನಾನ್ ಮಾತಾಡೋದಿಲ್ಲ. ನನ್ ಮನಸ್ಸೊಳಗೆ ಇಟ್ಕೊಂಡು ಈ ರೀತಿಯಲ್ಲಿ ಮಾಡ್ತಾರೆ ಅಂತ ನಾನು ಒಳಗೇನೆ ನನ್ ಮನಸ್ಸೊಳಗೆ ಮಾಡ್ಕೊಂಡೇ ಬರ್ತೀನಲ್ಲ, ಇದನ್ನು ಕಾರ್ಡ್ಸ್ ಆಗ್ಬಹುದು. ನೆಕ್ಸ್ಟ್ ಒಬ್ಬೊಬ್ಬರಿಗೆ ಏನಾಗತ್ತೆ, ಏನಪ್ಪಾ ಲೈಫ್ ಅಷ್ಟೇ ಅಂತ ಒಂದು ದ್ವೇಷ ಬಂದ್ಬಿಡುತ್ತೆ. ಒಂದು ಏನು ಇದರಲ್ಲಿ ಹತಾಸೆ ಅಂತ ಹಾಕಿದ್ದಾರೆ, ಅದು ಇದೆಲ್ಲ ಬಂದ್ಬಿಡುತ್ತೆ ನಮಗೆ. ಆಮೇಲೆ ಒಬ್ರು ಡೈವರ್ಸ್ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ಡೈವರ್ಸ್ ಮಾಡ್ಕೊಳ್ತಾರೆ. ಇವಾಗೆಲ್ಲ ಈ ಕಾಲದಲ್ಲಿ ಏನ್ ಹೇಳ್ತಾರೆ, ಬ್ರೇಕಪ್ಸ್ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಬಂದ್ರೆ ಒಬ್ಬರ ಬಗ್ಗೆ ಒಬ್ರು ಚಿಂತೆ ಮಾಡ್ಕೊಂಡೇ ಇರ್ತಾರೆ. ಯಾಕೆಂದ್ರೆ ಡೈವರ್ಸ್ ಮಾಡ್ಕೊಂಡು ಹೋಗ್ಬಿಟ್ಮೇಲೆ ನಾನ್ ಬಿಟ್ಬಿಟ್ ಬಂದೆ ಅಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ನೋಡೋಣ ಅಂತ ಒಂದು ಚಿಂತೆಗಳು ಇನ್ನೂ ಜಾಸ್ತಿಯಾಗಿ ಬರುತ್ತೆ. ಇದೆಲ್ಲ ಏನಾಗತ್ತೆ, ಕಾರ್ಡ್ಸ್ ಆಗತ್ತೆ. ಅದು ಡೈವರ್ಸ್ ಆಗಿದ್ಮೇಲೆ ಇಲ್ಲಾಂದ್ರೆ ಬ್ರೇಕಪ್ ಆಗಿದ್ಮೇಲೆ ಬರೋ ಕಾರ್ಡ್ಸ್ ಎಲ್ಲ ಏನ್ ಕಾರ್ಡ್ಸ್ ಅಂತ ಸಾರಿ ಹೇಳ್ತಾರಂತೆ, ಡೈನಮಿಕ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕೆ ತುಂಬಾ ಶಕ್ತಿ ಇರತ್ತೆ. ಯಾಕಂದ್ರೆ ಒಬ್ರು ಜೊತೆಯಾಗಿ ಸ್ವಲ್ಪ ದಿನ ಸೇರಿ ಇದ್ದಿದ್ದಾರೆ, ಅದಕ್ಕೆ ಏನಾಗತ್ತೆ ಅಂತ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗೋ ಶಕ್ತಿ ಸಂಪರ್ಕ ಬಂದು ತುಂಬಾ ಎನರ್ಜಿ ಆಗಿರುತ್ತೆ, ತುಂಬಾ ಹಾರ್ಡ್ ಆಗಿ ಇರುತ್ತೆ. ಅದಕ್ಕೆ ಡೈನಮಿಕ್ ಕಾರ್ಡ್ಸ್ ಅಂತ ಸಾರ್ ಹೇಳ್ತಾರೆ. ಯಾಕಂದ್ರೆ ಅದು ತುಂಬಾ ಏನೋ ಅದಕ್ಕೆ ಏನ್ ಮಾತು ಹೇಳೋದು, ತುಂಬಾ ಎನರ್ಜಿ ಆಗಿರುತ್ತೆ. ಅದಕ್ಕೆ ಅಷ್ಟು ವೆಯ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಷ್ಟು ವೆಯ್ಟ್ ಆಗಿ ನಮ್ಗೊಂದು ಕಾರ್ಡ್ಸ್. ಸುಮ್ನೆ ಒಂದು ಓಕೆ ಇವ್ರ ಸೀರೆ ಚೆನ್ನಾಗಿದೆ, ಅವ್ರು ಉಟ್ಕೊಂಡ ಸ್ಯಾರಿ ಚೆನ್ನಾಗಿದೆ, ಇಲ್ಲ ಅವ್ರ ಮನೆ ಚೆನ್ನಾಗಿದೆ, ಒಂದು ಕಾರ್ ಚೆನ್ನಾಗಿದೆ ಅಂತ ನಾ ಎಣಿಸಿದೆ, ಅದು ಸಿಂಪಲ್ ಆಗಿ ಒಂದು ಕಾರ್ಡ್ ಆಗಿದೆ. ನಾವು ಒಬ್ರೊಬ್ರು ಹಸ್ಬೆಂಡ್ ಅಂಡ್ ವೈಫ್ ಆಗಿ ಒಂದು ಲೈಫ್ ಅಲ್ಲಿ ಬಾಳ್ದ ಮೇಲೆ ಆಮೇಲೆ ಡೈವರ್ಸ್ ತಕೊಂಡ್ ಮೇಲೆ ನಾನ್ ಏನ್ ಮಾಡ್ತೀನ ನೀನ್ ಯಾವ ರೀತಿಯಲ್ಲಿ ನೀನ್ ಬಾಳ್ತೀಯ ನಾನ್ ನೋಡ್ತೀನ ಅಂತ ಹೇಳೋದು ಎಷ್ಟು ಹಾರ್ಡ್ ಆಗಿ ಒಂದು ವೆಯ್ಟ್ ಆಗಿ ಒಂದು ಶಕ್ತಿ ಕಳಿಸ್ತೀವಲ್ಲ, ಎನರ್ಜಿ ಕಳಿಸ್ತೀವಲ್ಲ, ಅದನ್ನೇ ಸಾರ್ ಬಂದು ಡೈನಮಿಕ್ ಕಾರ್ಡ್ಸ್ ಅಂತ ಸಾರ್ ಹೇಳ್ತಾರೆ. ಅದು ಏನ್ ಮಾಡುತ್ತೆ ಡೈನಮಿಕ್ ಕಾರ್ಡ್ಸ್ ಬರೋ ಟೈಮಲ್ಲಿ ನಾವು ನನ್ ಮೈಯಲ್ಲಿ ಏನೋ ಒಂದು ಕಡೆ ಒಂದು ವೀಕ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ನಾನು ಮಳೆ ಬಂದ್ ಕೊಡ ಇರೋ ಟೈಮಲ್ಲಿ ಒಂದು ಐಸ್ ಕ್ರೀಮ್ ನಾನು ತಕೊಂಡೆ, ಅಥವಾ ಇಲ್ಲ ಅಂದ್ರೆ ನಾನು ಒಂದು ಐಸ್ ಹಾಕಿ ಒಂದು ಕೂಲ್ ಡ್ರಿಂಕ್ಸ್ ನಾನು ತಕೊಂಡೆ. ಏನಾಗತ್ತೆ, ನನಗೆ ಟಾನ್ಸಿಲ್ಸ್ ಇದಾಗತ್ತೆ, ಎಲ್ಲ ಕೆಮ್ಮು ನೋವು ಬರುತ್ತೆ, ಏನೋ ಆಗತ್ತೆ ನನ್ಗೆ. ಈ ರೀತಿಯಲ್ಲಿ ಬರೋ ಟೈಮಲ್ಲಿ ಏನಾಗುತ್ತೆ, ನಾನು ಆ ರೀತಿಯಲ್ಲಿ ಫಿಸಿಕಲ್ ಆಗಿ ಸ್ವಲ್ಪ ವೀಕ್ ಆಗಿರ್ತೀನಿ. ನನಗೆ ಒಂದು ಕೋಲ್ಡ್ ಬಂದ್ಬಿಟ್ಟುದು ಆ ಟೈಮಲ್ಲಿ ನಾನು ವೀಕ್ ಆಗಿರ್ತೀನಿ. ಈ ಟೈಮಲ್ಲಿ ಒಂದು ಡೈನಮಿಕ್ ಕಾರ್ಡ್ ಬರುತ್ತೆ ಅಂತ ಏನಾಗುತ್ತೆ ಅಂದ್ರೆ, ನನಗೆ ಇದೆಲ್ಲ ಜಾಸ್ತಿ ಆಗಿ ಒಂದು ಡಾಕ್ಟರ್ ಹತ್ರ ಹೋಗಿ ಒಂದು ಸ್ವಲ್ಪ ಹೆವಿ ಟ್ರೀಟ್ಮೆಂಟ್ ತಗೊಳ್ಬೇಕು, ಇಲ್ಲ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ನಾನು ನೋಡ್ಬೇಕು. ಈ ರೀತಿಯಲ್ಲಿ ಡೈನಮಿಕ್ ಕಾರ್ಡ್ಸ್ ಬರೋ ಟೈಮಲ್ಲಿ ಸಿಂಪಲ್ ಆಗಿ ಒಂದು ಐಸ್ ಕ್ರೀಮ್ ತಕೊಂಡಿದ್ದೀನಿ, ಅದರಲ್ಲಿ ನನಗೆ ಟಾನ್ಸಿಲ್ಸ್ ಸ್ವೆಲ್ಲಿಂಗ್ ಆಗಿದೆ, ಅಥವಾ ಅದನ್ನ ಜೊತೆ ನನಗೆ ಇದೆಲ್ಲ ಥ್ರೋಟ್ ಎಲ್ಲ ನನಗೆ ನೋವು ಬಂದ್ಬಿಡುತ್ತು ಅಂತ ನನಗೆ ಇದ್ದಿದ್ರೆ, ಈ ಡೈನಮಿಕ್ ಕಾರ್ಡ್ಸ್ ಬರೋ ಟೈಮಲ್ಲಿ ಏನಾಗುತ್ತೆ, ಅದನ್ನೇ ಫೀವರ್ ಆಗಿ ಟಾನ್ಸಿಲ್ಸ್ ಎಲ್ಲ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ನಾನು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಸಮಯವರೆಗೂ ಅದು ನಮ್ಮನ್ನು ಈಡ್ಸ್ಕೊಂಡು ಬಿಟ್ಬಿಡುತ್ತೆ. ಅದನ್ನೇ ಡೈನಮಿಕ್ ಕಾರ್ಡ್ಸ್ ಅಂತ ಸಾರ್ ಹೇಳ್ತಾರೆ.
ಇದರಲ್ಲಿ ಸಾರ್ ಏನ್ ಹೇಳ್ತಾರಂದ್ರೆ ಇದು ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್ ಅಥವಾ ಈ ಪಾಸ್ಟ್ ಲೈಫ್ ಇಂದ ಬರೋ ಕಾರ್ಡ್ಸು, ಈ ಡೈನಮಿಕ್ ಕಾರ್ಡ್ಸು, ಇದನ್ ಜೊತೆ ಈ ಒಂದು ಕಾರ್ಡ್ಸ್ ಬರೋ ಸಮಯದಲ್ಲಿ ಸಮಟೈಮ್ಸ್ ಈ ಪಾಸ್ಟ್ ಲೈಫ್ ಕಾರ್ಡ್ಸ್ ಬರೋ ಸಮಯದಲ್ಲಿ ಪಾಸ್ಟ್ ಲೈಫ್ ಸೋಲ್ಸ್ ಕೂಡ ಬರ್ಬೋದು. ಆ ರೀತಿಯಲ್ಲಿ ಇನ್ನೊಂದು ಸಾರ್ ಹೇಳಿದ ಈ PH ಮಾಡ್ಯೂಲ್ ಡಿಪ್ಲೊಮಾ ಕೋರ್ಸ್ ಅಲ್ಲಿ 5th ಮಾಡ್ಯೂಲ್ ಅಲ್ಲಿ ಸಾರ್ ಏನ್ ಹೇಳಿದ್ದಾರೆ ಅಂದ್ರೆ, ಈ ಗೋರಕ್ಕೆ ಹೊಡಿಯೋದು ಅಂತ ಹೇಳ್ತಾರಲ್ಲ, ಈ ಸ್ನೋರಿಂಗ್ ಮಾಡೋ ಸಮಯದಲ್ಲಿ ಸಮಟೈಮ್ಸ್ ಸೋಲ್ಸ್ ಕೂಡ ಇರಬಹುದು. ಈ ಪಾಸ್ಟ್ ಲೈಫ್ ಕಾರ್ಡ್ ಜೊತೆ ಸೋಲ್ಸ್ ಬಂದಿದ್ರೇನು ಈ ರೀತಿಯಲ್ಲಿ ನಡಿಬಹುದು ಅಂತ ಸಾರ್ ಹೇಳ್ತಾರೆ. ಓಕೆ, ಇಷ್ಟು ಕಾರ್ಡ್ಸ್ ಇದೆ, ಇಷ್ಟು ಏನೇನೋ ಹೇಳ್ತಾರೆ, ಬ್ಲಾಕ್ ಮ್ಯಾಜಿಕ್ ಅಂತಾರ, ಏನೋ PVH ಅಲ್ಲಿ ಹೇಳ್ತಾರ, ನನಗೆ ಏನು ಅರ್ಥ ಆಗಿಲ್ಲ. ಸರಿ, ಇದೆಲ್ಲ ಬಂದ್ಬಿಟ್ರೆ ನಾನ್ ಏನ್ ಮಾಡ್ಬೇಕು ಅಷ್ಟೇ. ಏನ್ ಮಾಡ್ಬೇಕು? ಫಸ್ಟ್ ಕ್ಷಮೆ ಕೇಳ್ಬೇಕು ಅಷ್ಟೇ. ನಮ್ಮ ಹತ್ರ ಇರೋದು ಏನಿಲ್ಲ, ಒಂದೇ ಒಂದು ಬುಕ್ ಮಾತ್ರನೇ ಇದೆ. ಈ ಬುಕ್ ತಕೊಂಡ್ರೆ ಸಾಕು ನಮಗೆ, ಅದು ಬುಕ್ ತಕೊಂಡು ಓದಿದ್ರೆ ಸಾಕು ನಮಗೆ ಎಲ್ಲಾ ಕಾರ್ಡ್ಸು, ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್ ಅಥವಾ ಸೋಲ್ಸ್ ಎಲ್ಲಾನು ಓದ್ಬಿಡುತ್ತೆ. ಇದನ್ನೇ ಸಾರ್ ಹೇಳ್ತಾರೆ. ಯಾವ ರೀತಿಯಲ್ಲಿ ನಾವು ಮಾಡ್ಬೇಕು? ಫಸ್ಟ್ ನಮಗೆ ಒಂದು ಏನ್ ಹೇಳ್ತಾರೆ, ಒಂದು ಮನಸ್ಸಿಗೆ ಶಿಸ್ತೆ ಅಂತ ಗೂಗಲ್ ಅಲ್ಲಿ ನಾನು ನೋಡಿದ್ದೆ, ಕನ್ನಡ ಮಾತು ನನಗೆ ಗೊತ್ತಿಲ್ಲ. ಆ ಶಿಸ್ತೆ ನಮಗೆ ಒಂದು ಇದು ಇರ್ಬೇಕು. ನಮಗೆ ಆ ರೀತಿಯಲ್ಲಿ ಒಂದು ರೂಲ್ ನಾವು ಇಟ್ಕೊಂಡು ಅದನ್ ಬಗ್ಗೆ ನಾವು ಹೋಗ್ಬೇಕು. ಒಳ್ಳೆ ಚಿಂತೆಗಳಿರ್ಬೇಕು, ಅದನ್ನೇ ಸಾರ್ ಮುಖ್ಯವಾಗಿ ಹೇಳ್ತಾರೆ. ಒಳ್ಳೆ ಚಿಂತೆಗಳು, ಒಳ್ಳೇದಾಗಿ ಚಿಂತೆ ಮಾಡ್ಕೊಂಡು ನಮ್ ಚಿಂತೆಯಲ್ಲಿ ಬೇರೆ ಏನು ಇನ್ನೊಬ್ಬರ ಬಗ್ಗೆ, ಓಕೆ ಅವ್ರ ಹತ್ರ ಕಾರ್ ಇದೆಯಾ, ಇರಲಿ, ಪರವಾಗಿಲ್ಲ, ನನ್ನ ಹತ್ರ ಹಣ ಬಂದ್ಮೇಲೆ ನಾನ್ ಕಾರ್ ತಗೊಳ್ತೀನಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ನನ್ ಮನೇಲಿ ಕಾರ್ ಪಾರ್ಕಿಂಗೇ ಇಲ್ಲ, ಕಾರ್ ತಕೊಂಡ್ರೆ ನಾನು ಎಲ್ಲಿ ತಕೊಂಡೋಗಿ ಅದನ್ನ ನಿಲ್ಸೋದು, ಅದೇ ಓಕೆ ಪರವಾಗಿಲ್ಲ, ಅವ್ರು ಕಾರ್ ತಕೊಂಡಿದಾರೆ ಪರವಾಗಿಲ್ಲ, ಚೆನ್ನಾಗಿರಿ. ನನಗೆ ಕಾರ್ ಬೇಕಾ? ಓಕೆ, ನಾನು ಒಂದು ದಿನ ನನಗೆ ಕೊಡಿ, ನಿಮ್ ಡ್ರೈವರ್ ಕಳ್ಸಿ, ನಾನು ಪೆಟ್ರೋಲ್ ಹಾಕೊಳ್ತೀನಿ, ನಿಮ್ಗೆ ಏನ್ ಬೇಕಾ ನಾನು ಕೊಡ್ತೀನಿ ಕೇಳಿದ್ರೆ ಅವ್ರು ಕೊಡ್ತಾರೆ, ಹೋಗ್ಬಿಟ್ಟು ಬರೋಣ ಅಷ್ಟೇ ಅಂತ ನಾನು ಒಳ್ಳೆ ಚಿಂತೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಅದು ನಾವು ತಕೊಳ್ಬೇಕು. ನಮ್ ಚಿಂತೆಯಲ್ಲಿ ಒಳ್ಳೆ ಚಿಂತೆಗಳೇ ಇರ್ಬೇಕು. ಸಾರ್ ಆ ಕ್ಲಾಸ್ ಅಲ್ಲಿ ಏನ್ ರಿಪೀಟೆಡ್ ಆಗಿ ಸಾರ್ ಹೇಳಿದ್ದು ಇದನ್ನೇ, ಒಳ್ಳೆ ಚಿಂತೆ, ಒಳ್ಳೆ ಮಾತು, ಒಳ್ಳೆ ಕಾರ್ಯಗಳು ಅಂತ ಸಾರ್ ಇದನ್ನೇ ಹೇಳ್ತಾರೆ. ನೆಕ್ಸ್ಟ್ ಅಫರ್ಮೇಶನ್ಸ್ ಓದ್ಬೇಕು. ಅಫರ್ಮೇಶನ್ಸ್ ಓದ್ಬೇಕು. ಫಸ್ಟ್ ಸ್ವಯಂ ಸಮಾಪನೆ ನಾವು ಮಾಡ್ಬೇಕು, ಸ್ವಯಂ ಸಮಯ ಮಾಡ್ಬೇಕು, ಸೆಲ್ಫ್ ಫರ್ಗಿವ್ನೆಸ್ ಮಾಡ್ಬೇಕು ಫಸ್ಟ್. ಯಾಕೆಂದ್ರೆ ನನಗೆ ಒಂದು ಭಯ ಬಂದ್ಬಿಡುತ್ತೆ. ಇವಾಗ ನಾನು ನನ್ನ ಫ್ರೆಂಡೇ ಜಗಳ ಮಾಡ್ಕೊಳ್ತೀವಿ, ನಾನು ಮಾತಾಡೋದಿಲ್ಲ, ನನಗೇನ್ ಭಯ ನನ್ ರಹಸ್ಯ ಎಲ್ಲ ಇವಳಿಗೆ ಗೊತ್ತಾಗಿದೆ, ಇವಳು ಎಲ್ಲಾನ ಕೇಳ್ಬಿಟ್ರೆ ಏನ್ ಮಾಡೋದು, ನಾನು ಇಲ್ಲಿ ಒಂದ್ ಕಡ ಚಿಟ್ ಹಾಕಿದ್ದೀನಿ, ನಾನ್ ಜ್ವಲ್ ತಕೊಳ್ಬೇಕು, ನನ್ ಮನೆಯಲ್ಲಿ ಯಾರಿಗ್ ಗೊತ್ತಾಗಿರ್ಬಹುದು, ನಾನು ಒಂದು ತಕೊಳ್ಬೇಕು ಅಂತ ನನಗೆ ಒಂದು ಚಿಂತೆ ಇತ್ತು. ನಾನು ನನ್ನ ಫ್ರೆಂಡೇ ಹೋಗಿ ಒಂದು ಚಿಟ್ ಹಾಕ್ಬಿಟ್ಟೆ. ಇದು ನನ್ ಮನೆಗೆ ಯಾರೆಲ್ಲ ಗೊತ್ತಾಗಿಲ್ಲ, ಇದು ನನ್ ರಹಸ್ಯ, ಇದು ಅವಳಿಗೆ ಗೊತ್ತು. ಇವಾಗ ನಾನ್ ಜಗಳ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಏನ್ ಮಾಡಿದೆ, ಅವಳು ಬಂದು ನಮ್ಮ ಮನೇಲಿ ಯಾರ ಹತ್ರನೂ ಕೇಳ್ಬಿಟ್ರೆ ಏನ್ ಮಾಡೋದು, ನನಗೆ ಅಂಜಿಕೆ ಬರುತ್ತೆ. ಅದಕ್ಕೆ ಸ್ವಯಂ ಸಮಾಪನೆಯಲ್ಲಿ ಏನ್ ಹೇಳ್ತಾರೆ, ನನ್ ಭಯ ಅಥವಾ ಡೌಟ್ಸ್ ಎಲ್ಲಾನು, ಫಿಯರ್ ಅಂಡ್ ಡೌಟ್ಸ್ ಎಲ್ಲಾನು ಕಳ್ಸಿಬಿಡಿ ಅಂತ, ನನ್ನಿಂದ ಕಳ್ಸಿಬಿಡಿ ಅಂತ ನಾವು ಕೇಳ್ತೀವಿ. ಫಸ್ಟ್ ನಮ್ಮಿಂದ ಅದೆಲ್ಲ ಹೋಗಿದ್ರೆ ಮಾತ್ರನೇ ನಮಗೆ ಒಳ್ಳೆ ಚಿಂತೆ ಬರುತ್ತೆ. ಅದಕ್ಕೆ ಫಸ್ಟ್ ಅಫರ್ಮೇಶನ್ಸ್ ಓದ್ಬೋದು. ನೆಕ್ಸ್ಟ್ ನಮ್ ಫ್ಯಾಮಿಲಿ ಮೆಂಬರ್ಸ್ ನಮ್ ಫ್ಯಾಮಿಲಿ ಮೆಂಬರ್ಸ್ ಇಂದ ಬಂದಿದ್ಯಾ ಅಂತ ನೋಡ್ಬೇಕು. ಸೆನ್ಸ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಇಲ್ಲ ನನಗೆ ಸೆನ್ಸಿಂಗ್ ಬರಲ್ಲ ಅಂತ ನಾವು ಆ ರೀತಿಯಲ್ಲಿ ನಾವು ಚಿಂತೆ ಮಾಡಬಾರ್ದು ಅಂತ ಸಾರ್ ಹೇಳ್ತಾರೆ. ಯಾಕಂದ್ರೆ ಅದನ್ನ ನೆಗೆಟಿವ್. ನನಗೆ ಸೆನ್ಸಿಂಗ್ ಬರ್ಬೋದು, ಅದಕ್ಕೆ ನಾನ್ ಏನ್ ಮಾಡ್ಬೇಕು, ನಾನ್ ಸೆನ್ಸಿಂಗ್ ಕಲ್ತ್ಕೊಳ್ಬೇಕು. ನಮ್ PVH ಅಲ್ಲಿ ಒಂದು ಲರ್ನಿಂಗ್ ಅಂಡ್ ಸ್ಲೀಪ್ ಅಂತ ಒಂದು ಪೇಜ್ ಇದೆ, ಅದನ್ನಲ್ಲಿ ಹೋಗಿ ನಾವು ಓದಿದ್ರೆ ನಮಗೆ ಏನ್ ಬೇಕು, ನನಗೆ ಸೆನ್ಸಿಂಗ್ ನಾನು ಕಲ್ತ್ಕೊಳ್ಬೇಕು, ಸೆನ್ಸಿಂಗ್ ನನಗೆ ಚೆನ್ನಾಗಿ ಬರ್ಬೇಕು. ಅದಕ್ಕೆ ನಾವು ಲರ್ನಿಂಗ್ ಅಂಡ್ ಸ್ಲೀಪ್ ಅಲ್ಲಿ ನಾವು ಓದಿದ್ರೆ ಏನಾಗುತ್ತೆ, ನಮಗೆ ಯಾವ ರೀತಿಯಲ್ಲಿ ಸೆನ್ಸಿಂಗ್ ಬರುತ್ತೆ. ಒಂದು ಲೈವ್ ಕ್ಲಾಸ್ ಅಲ್ಲಿ ನಾವು ಹೋಗಿ ಸೆನ್ಸಿಂಗ್ ಕಲ್ತ್ಕೊಂಡ್ರೆ ನಮಗೆ ಈಸಿಯಾಗಿ ಬಂದ್ಬಿಡ್ತದೆ. ಯಾವ ರೀತಿಯಲ್ಲಿ ಪಾಂಡ್ ಇಟ್ಕೊಂಡು ಯಾವ ರೀತಿಯಲ್ಲಿ ನಾವು ಸೆನ್ಸಿಂಗ್ ಮಾಡ್ಬೇಕು, ಎಲ್ಲಿ ಇಟ್ಕೊಂಡು ಮಾಡ್ಬೇಕು ಅಂತ ಸಾರ್ ಎಲ್ಲ ಹೇಳ್ಸ್ಕೊಡ್ತಾರೆ, ನಮ್ ಟೀಚರ್ಸ್ ಎಲ್ಲ ಹೇಳ್ಸ್ಕೊಡ್ತಾರೆ.
ಅದನ್ನ ನಾವು ಕಲ್ತ್ಕೊಂಡ್ರೆ ಎಲ್ಲಿಂದ ಬರುತ್ತೆ. ಇವಾಗ ನನ್ನ ಫ್ಯಾಮಿಲಿ, ನನ್ನ ಅಕ್ಕನಿಂದ ನನಗೆ ಒಂದು ಕಾರ್ಡ್ ಬರುತ್ತೆ ಅಂದ್ರೆ ಸೆಕೆಂಡ್ ಬ್ಯಾಚ್ ಅಲ್ಲಿ ಇದ್ಕೊಂಡು ನನ್ನ ಅಕ್ಕನಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ನಾವು ಓದ್ಕೊಂಡ್ ಬಂದ್ರೆ ಏನಾಗತ್ತೆ, ಅಲ್ಲಿ ಕಾರ್ಡ್ ನ್ಯೂಟ್ರಲೈಸ್ ಆಗತ್ತೆ ಅಂತ ಸರ್ ಹೇಳ್ತಾರೆ. ಕಾರ್ಡ್ ಹೋಗತ್ತೆ ಅಂತ ಹೇಳಲ್ಲ, ಕಟ್ ಆಗತ್ತೆ ಅಂತ ಹೇಳಿಲ್ಲ, ನ್ಯೂಟ್ರಲ್ ಆಗತ್ತೆ ಅಂತ ಹೇಳ್ತಾರೆ. ಇದನ್ನೇ ಮುಖ್ಯವಾದ ಪಾಯಿಂಟ್. ಯಾಕೆಂದ್ರೆ ಇವಾಗ ಒಂದು ಡೌಟ್ ಕೇಳಿದ್ರು ಕ್ಲಾಸ್ ಅಲ್ಲಿ. ಓಕೆ, ನಾನು ಇವಾಗ ನನ್ನ ಅಕ್ಕನ ಹತ್ರ ನನಗೆ ಒಂದು ಕಾರ್ಡ್ ಬರುತ್ತೆ. ಓಕೆ, ನಾನು ಒಂದು ಫರ್ಗಿವ್ನೆಸ್ ಅಫರ್ಮೇಷನ್ ತಕೊಂಡು ಓದ್ಬಿಟ್ಟೆ. ಇವಾಗ ಆ ಕಾರ್ಡ್ ಏನಾಗತ್ತೆ, ನನ್ನ ಆರಾಯಿಂದ ಹೊರಗೆ ಹೋಗ್ಬಿಡ್ತೀಯಾ, ಇಲ್ಲ ಅಂದ್ರೆ ಆರಾಗ್ ಏನೋ ಆಚೆ ನಿಲ್ತ್ಕೊಂಡು ಇರ್ತೀಯಾ, ಇಲ್ಲ ಅಂದ್ರೆ ಕಾರ್ಡ್ ಬಂದು ಕಟ್ ಆಗುತ್ತೆ. ಯಾಕೆಂದ್ರೆ ಕೆಲವು ಮೆಡಿಟೇಷನ್ ಅಲ್ಲಿ ಹೇಳ್ತಾರೆ, ನೀವ್ ಇದೆಲ್ಲ ಮಾಡ್ಕೊಂಡ್ ಬಂದ್ರೆ ಅಲ್ಲಿಂದ ಬರೋ ಕಾರ್ಡ್ ಕಟ್ ಆಗುತ್ತೆ, ಕಾರ್ಡ್ ಕಟ್ಟಿಂಗ್ ಏಂಜಲ್ಸ್, ಈ ರೀತಿಯಲ್ಲೆಲ್ಲ ಹೇಳ್ತಾರಲ್ಲ. ಆ ರೀತಿಯಲ್ಲಿ ಒಬ್ರು ಕ್ವಶನ್ ಕೇಳಿದ್ರು, ಈ ರೀತಿಯಲ್ಲಿ ಕಾರ್ಡ್ ಕಟ್ ಆಗತ್ತೆಯಾ, ಅವರಿಂದ ಬರೋದಿಲ್ಲ ಅಂತ ಕೇಳ್ತಾರೆ. ಇಲ್ಲ, ಕಾರ್ಡ್ ನ್ಯೂಟ್ರಲೈಸ್ ಆಗ್ತಾರೆ, ಸಮ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಒಂದು ಕ್ಷಮೆ ಕೇಳ್ತೀನಿ. ಇವಾಗ ನನ್ನ ಫ್ರೆಂಡ್ ಹತ್ರ ನಾನು ಜಗಳ ಮಾಡಿದ್ದೀನಿ, ಯಾವ್ದ್ ಬಗ್ಗೆ ನನಗೆ ಒಂದು ಜಗಳ ಬಂದಿದ್ರು, ನಮ್ ಇಬ್ರು ಮಧ್ಯ ಏನ್ ಜಗಳ ಬಂದಿದ್ದು ಅಂದ್ರೆ ನನಗೆ ಗೊತ್ತಿಲ್ಲ. ಇದ್ರೆ ನಾನು ಒಂದು ಕ್ಷಮೆ ಕೇಳ್ತೀನಿ. ಓಕೆ ಫ್ರೆಂಡ್, ನಾನು ಏನೋ ಮಾಡಿಬಿಟ್ಟೆ, ಅದಕ್ಕೆ ನಿನ್ಗೆ ನನ್ನ ಬಗ್ಗೆ ಒಂದು ಕೋಪ ಬಂತು ಅಂತ ನಾನು ಒಂದು ಕ್ಷಮೆ ಕೇಳಿದ್ರೆ ಪ್ಲೀಸ್ ಫರ್ಗಿವ್ ಮೀ ಅಂತ ನಾನು ಹೇಳ್ಬಿಟ್ರೆ ಏನಾಗುತ್ತಂತೆ, ಅವರು ನನ್ನ ಆನ್ಮ ಇಂದ್ರ ಅವರು ಏನ್ ಮಾಡ್ತೀವಿ ಇದರಿಂದ ಹೈಯರ್ ಸೋಲ್ ಅಂತ ಹೇಳ್ತೀವಿ. ನಮ್ಮ ಅಫರ್ಮೇಶನ್ ಅಲ್ಲಿ ಯಾವ್ದು ಬ್ರಾಕೆಟ್ ಆಚೆ ಏನಿದೆ ಹೈಯರ್ ಸೋಲ್ ಅಂತ ಹಾಕಿದ್ದಾರೆ. ಆ ಹೈಯರ್ ಸೋಲ್ ಜೊತೆ ಹೋಗಿ ಅವ್ರ ಆನ್ಮಾಗೆ ಹೋಗುತ್ತೆ. ಅವ್ರ ಆತ್ಮ ಇದ್ರ ಹೋಗಿದ್ರೆ ಏನಾಗತ್ತೆ, ಅವ್ರ ಆತ್ಮ ಓಕೆ ನೀನು ಅವಳ ಬಗ್ಗೆ ಚಿಂತೆ ಮಾಡ್ಬೇಡ, ಓಕೆ ಏನೋ ಬಂತು, ಇಬ್ರ ಜೊತೆ ಏನೋ ಜಗಳ ಬಂತ ಅಷ್ಟೇ, ನೀನ್ ಮರ್ತೋಗ್ಬಿಡು ಅಂತ ಒಂದು ಚಿಂತೆ ಬರುತ್ತೆ. ಅದನ್ನೇ ನ್ಯೂಟ್ರಲೈಸ್ ಅಂತ ಹೇಳ್ತಾರೆ. ಇದನ್ನೇ ಫಸ್ಟ್. ಯಾಕೆಂದ್ರೆ ಇದನ್ ಮುಂಚೆ ಏನೇನೋ ಹೇಳಿದ್ದೇವೆ, ದೃಷ್ಟಿ ಅಂತ ಹೇಳ್ತೀವ, ಇದೆಲ್ಲ ನಮಗೆ ಎಲ್ಲ ಇದು ಮಾಡಿದ್ದೀವಿ. ಇದ್ರೇನು ಈ ಕಾರ್ಡ್ ಕಟ್ಟಿಂಗ್ ಅಂತ ನಾವೆಲ್ಲ ಕೇಳಿದೀವಿ. ಯಾಕೆಂದ್ರೆ ಕೆಲವು ಮೆಡಿಟೇಷನ್ ಅಲ್ಲಿ ಹೇಳ್ತಾರೆ, ನೀವು ಇದು ಮಾಡಿದ್ರೆ ಆರ್ಚ್ ಏಂಜಲ್, ಕಾರ್ಡ್ ಕಟ್ ಮಾಡೋ ಏಂಜಲ್ ಅದನ್ನ ಅವರನ್ನ ಕಳ್ಸಿ ನೀವು ಅವ್ರ ಹತ್ರ ಜೊತೆಗೆ ಹೇಳಿದ್ರೆ ಆ ಕಾರ್ಡ್ ಕಟ್ ಮಾಡಿ ಬಿಡುತ್ತಂತ ಹೇಳ್ತಾರೆ. ಕೆಲವು ಮೆಡಿಟೇಷನ್, ಕೆಲವು ಹೀಲಿಂಗ್ ಅಲ್ಲಿ ಎಲ್ಲ ಹೇಳ್ತಾರೆ. ಆ ರೀತಿಯಲ್ಲಿ ಕಟ್ ಆಗೋದಿಲ್ಲ. ಇಲ್ಲಿ ಕಟ್ ಆಗಿದ್ರೆ ಏನಾಗುತ್ತೆ, ತಿರ್ಗಾ ನಮಗೆ ಬರುತ್ತೆ, ಆವಾಗ ಕಟ್ ಆಗ್ಬಿಡುತ್ತೆ. ತಿರ್ಗಾ ನಾವು ಯಾವ ಟೈಮಲ್ಲಿ ನಾನು ವೀಕ್ ಆಗತ್ತೀನೋ ಆ ಟೈಮಲ್ಲಿ ನನ್ನ ಒಳಗೆ ಬಂದ್ಬಿಡುತ್ತೆ. ಇವಾಗ ನಾವು ಕ್ಷಮೆ ಕೇಳಿದ ತಕ್ಷಣ, ನಾವು ಫರ್ಗಿವ್ನೆಸ್ ಅಫರ್ಮೇಷನ್ ಕೊಂಡು ಓದಿದ ತಕ್ಷಣ ಏನಾಗುತ್ತೆ, ಅಲ್ಲಿ ನಮ್ ಕಾರ್ಡು ನ್ಯೂಟ್ರಲೈಸ್ ಆಗ್ಬಿಡುತ್ತೆ. ನ್ಯೂಟ್ರಲೈಸ್ ಆಗಿದ್ರೆ ತಿರ್ಗಾ ಆ ಕಾರ್ಡ್ ಬರೋದಿಲ್ಲ. ಅದನ್ನೇ ಸಾರ್ ಹೇಳ್ತಾರೆ. ಇವಾಗ ನಮ್ ಬುಕ್ಸ್ ಎಲ್ಲ ಏನ್ ಮಾಡಿದ್ದಾರೆ ಸಾರು, 100 ಲೆವೆಲ್ ಡಾರ್ಕ್ ಎನರ್ಜಿ ರಿಮೂವ್ ಮಾಡೋ ತರ ಎನರ್ಜೈಸ್ ಮಾಡಿದ್ದಾರೆ. ನಾವು ಈ ಅಫರ್ಮೇಶನ್ಸ್ ಎಲ್ಲಿಂದ ತಗೊಳ್ಬಹುದು ಸಾರ್, ಇದನ್ನ ಹೇಳಿದ್ದಾರೆ. ನಮ್ ವೆಬ್ಸೈಟ್ ಅಲ್ಲಿ ಇದೆ, ಪ್ರಾಣ ವೈಲೆಟ್ ಹೀಲಿಂಗ್ ವೆಬ್ಸೈಟ್ ಅಲ್ಲಿ ಇದೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಥವಾ ಆಪ್ ಇದೆ, ಆಪ್ ಅಲ್ಲಿ ಕನ್ನಡ ಮಾತ್ರ ಇದೆ, ಕನ್ನಡ ನಮ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಕನ್ನಡ ಮಾತ್ರನೇ ಇದೆ, ಕನ್ನಡ ಇದು ಮಾಡಿದ್ದಾರೆ. ಇದೆಲ್ಲ ನಾವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ನಾವು ಓದ್ಬೋದು. ಯಾಕೆಂದ್ರೆ ಇವಾಗ ನಾನು ಒಂದು ಬಸ್ಸಲ್ಲಿ ಓದ್ತೀನಿ, ಒಂದು ಟ್ರೈನ್ ಅಲ್ಲಿ ಓದ್ತೀನಿ. ಯಾಕೆಂದ್ರೆ ನನಗೆ ಡೈಲಿ ನಾನು ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ಬೇಕು, ಟ್ರೈನ್ ಅಲ್ಲಿ ಹೋಗ್ಬಿಟ್ಟು ಬರ್ಬೇಕಂದ್ರೆ ಇಟ್ಸ್ ಓಕೆ. ನಮಗೆ ಅಫರ್ಮೇಶನ್ ತಕೊಂಡು ಓದೋಕೆ ಟೈಮ್ ಇಲ್ಲ ಅಂದ್ರೆ ನಮ್ ಫೋನ್ ಇಟ್ಕೊಂಡು ನಮ್ ನಿಲ್ತ್ಕೊಳ್ತೀವಲ್ಲ, ನಾವು ಇವಾಗ ನನಗೆ ಸ್ಟ್ಯಾಂಡಿಂಗ್ ಮಾತ್ರನೇ ಸಿಗಿದೆ ಇದ್ರೇನು ನಾನು ಫೋನ್ ನೋಡ್ತೀನಿ ಅಂದ್ರೆ ಆ ಟೈಮಲ್ಲಿ ಫೋನ್ ನೋಡ್ಕೊಂಡು ಫೋನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡು ನಾವು ಓದ್ಬಹುದು. ಅದು ಓದಿದ್ರೇನು 30 ಲೆವೆಲ್ಸ್ ವರೆಗೂ ನಮಗೆ ನಮ್ಮಿಂದ ಡಾರ್ಕ್ ಎನರ್ಜಿ ರಿಮೂವ್ ಆಗುತ್ತೆ. ಅದು ಓದಿದ್ಮೇಲೆ 30 ಲೆವೆಲ್ಸ್ ನಮಗೆ ಡಾರ್ಕ್ ಎನರ್ಜಿಸ್ ಹೋಗುತ್ತೆ. ಬುಕ್ಲೆಟ್ ತಕೊಂಡು ಈ ಬುಕ್ಲೆಟ್ ನಂದ ಅಂತ ನಾವು ನಮ್ ಹೆಸರು ಬರೆದು ಇಟ್ಕೊಳ್ಬೇಕು ಅಂತ ಸಾರ್ ಹೇಳ್ತಾರೆ. ಯಾಕಂದ್ರೆ ಇದು ನಂದು, ಇದು ನನಗೆ ಸಾರ್ ಎನರ್ಜೈಸ್ ಮಾಡಿದ್ದಾರೆ. 100 ಲೆವೆಲ್ಸ್ ಆಫ್ ಡಾರ್ಕ್ ಎನರ್ಜಿ ಹೋಗ್ಬೇಕು ಅಂತ ನಮಗೆ ಸಾರ್ ಇದು ಮಾಡಿದ್ದಾರೆ, ಎನರ್ಜೈಸ್ ಮಾಡಿದ್ದಾರೆ. ಅದು ನಾನು ಓದ್ಕೊಂಡು ಬಂದಿದ್ರೆ ಏನಾಗುತ್ತೆ, ನನ್ನ ಹತ್ರ ಇರೋ 100 ಲೆವೆಲ್ ವರೆಗೂ ಇರೋ ಡಾರ್ಕ್ ಎನರ್ಜಿ ರಿಮೂವ್ ಆಗುತ್ತೆ ಅಂತ ಸಾರ್ ಹೇಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದು ಪಾಸ್ಟ್ ಲೈಫ್ ಕಾರ್ಡ್ ಬಂದಿದೆ, ಅದನ್ನ ಜೊತೆ ಒಂದು ಸೋಲ್ ಬಂದಿದೆ ಅಂತ ಇಟ್ಕೊಳ್ಳಿ. ನಾನು ಏನ್ ಮಾಡ್ಬೇಕು, ನಮ್ಮ ಹತ್ರ ಸೋಲ್ ಎಲಿವೇಶನ್ ಸಾಂಗ್ ಇದೆ, ಆ ಸಾಂಗ್ ಹಾಕೊಂಡು 7th ಪೇಜ್ ಅಲ್ಲಿ ಪಾಸ್ಟ್ ಲೈಫ್ ಇಂದ ಬರೋ ಕಾರ್ಡ್, ಆ ಕಾರ್ಡ್ ಜೊತೆ ಬಂದಿರೋ ಸೋಲ್, ಆ ಕಾರ್ಡ್ ಕಳ್ಸಿರೋರು ಅವರಂದ ಆನ್ಮ ಅಂತ ನಾವು ಹೇಳ್ಕೊಂಡು
ಯಾಕೆಂದ್ರೆ ಸುಮ್ನೆ ಸಾರ್ ಬಂದು ಈ 7th ಪೇಜ್ ಇದು ತಮಿಳಲ್ಲಿ ಇದೆ. 7th ಪೇಜ್ ಅಲ್ಲಿ ಸಾರ್ ಏನ್ ಹೇಳಿದ್ದಾರೆ, ಬ್ಲಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಸೋಲ್ಸ್, ಪ್ರೀವಿಯಸ್ ಬರ್ತ್ ಸೋಲ್ಸ್ ಅಥವಾ ಶಾಪ ಅಂತ ಹೇಳಿದ್ದಾರೆ ಸರ್, ಕರ್ಸ್ ಅಂತ ಹೇಳಿದ್ದಾರೆ ಸರ್. ಇದನ್ನೆಲ್ಲ ಅದನ್ನಲ್ಲಿ ಹಾಕಿ ಓದ್ಬೋದು, ಆ ಪೇಜ್ ಅಲ್ಲಿ ಹಾಕೊಂಡು ಓದ್ಬೋದು. ಅದಕ್ಕೆ ನನಗೆ ಕಾರ್ಡ್ಸ್ ಯಾರೋ ಕಳ್ಸಿದಾರಂತ ನನಗೆ ಗೊತ್ತಾಗತ್ತೆ, ಯಾರಂತ ನನಗೆ ಗೊತ್ತಾಗಿಲ್ಲ, ಪಾಸ್ಟ್ ಲೈಫ್ ಅಂತ ನನಗೆ ಗೊತ್ತಾಗಿಲ್ಲ, ಈ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗಿಲ್ಲ ಅಂದ್ರೆ 7th ಪೇಜ್ ಅಲ್ಲಿ ಇಟ್ಕೊಂಡು ನನಗೆ ಏನೋ ಒಂದು ಕಾರ್ಡ್ ಬರುತ್ತೆ. ಇದು ಕಾರ್ಡ್ ಕಳ್ಸಿರೋರು ಯಾರಾಗಿದ್ರೇನು ಸರಿ, ಅವರಿಂದ ಹೈಯರ್ ಸೋಲ್ ಅಂತ ನಾವು ಓದ್ಕೊಂಡು ಬಂದ್ರೆ ಆ ಕಾರ್ಡ್ ನ್ಯೂಟ್ರಲೈಸ್ ಆಗತ್ತೆ ಅಂತ ಸಾರ್ ಹೇಳ್ತಾರೆ. ಇದನ್ನೇ ಸಾರ್ ಬಂದು ಫರ್ಗಿವ್ನೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಸಾರ್ ಹೇಳ್ತಾರೆ. ನಾವು ಕ್ಷಮೆ ಕೇಳ್ಬಹುದು, ಡೈಲಿ ಕ್ಷಮೆ ಏನ್ ಕೇಳ್ಬಹುದು, ಎಲ್ಲಾ ಪೇಜಸ್ ನಾವು ಓದ್ಬೇಕು. ಮುಖ್ಯವಾದ ಕಾರ್ಡ್ಸ್ ಬರೋದು ನಮ್ ನಮ್ ಬ್ರೇಕಪ್ ಆಗಿರೋ ಇಬ್ರು, ಇಲ್ಲಾಂದ್ರೆ ಡೈವರ್ಸ್ ಮಾಡಿರೋರು, ಇಲ್ಲಾಂದ್ರೆ ನಮ್ ಫ್ಯಾಮಿಲಿಯಲ್ಲಿ ಒಬ್ಬರ ಜಗಳ ಆಡ್ಕೊಂಡು ನಾವು ಸಪರೇಟ್ ಆಗಿ ಹೋಗಿದ್ದೀವಿಲ್ಲ, ಅದೇ ತನಿಯಾಗಿ ಹೋಗಿದ್ದೀವಿಲ್ಲ, ನಾವು ನೀನೇ ಬೇಡ, ನಿನ್ ಮುಖಾನೇ ನೋಡೋದಿಲ್ಲ ಅಂತ ನಾವು ಹೋಗ್ಬಿಡ್ತೀವಲ್ಲ, ಇದೆಲ್ಲ ಮಾಡಿರೋ ಅವರಿಗೆ ನಾವು ಫರ್ಗಿವ್ನೆಸ್ ಕೇಳ್ಬೇಕು. ಅವರಿಗೆಲ್ಲ ನಾವು ಫರ್ಗಿವ್ನೆಸ್ ಕೇಳ್ಬೇಕು. ಯಾವ ರೀತಿಯಲ್ಲಿ, ಇವಾಗ ನನಗೆ ಗೊತ್ತಿಲ್ಲ ಅವರು ಯಾರು ನನಗೆ ಕಾರ್ಡ್ಸ್ ಕಳ್ಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆ ಕಾರ್ಡ್ಸ್ ಗೊತ್ತಿಲ್ಲ ಅಂದ್ರೆ ನಮಗೆ ಇವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಂದ ಓಕೆ, ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಜಗಳ ಆಡಿದ್ದೀನಿ, ಓಕೆ, ಅವರಿಂದ ಕಾರ್ಡ್ಸ್ ಬರ್ಬೋದು ಅಂತ ನನಗೆ ಚಿಂತೆ ಬಂದ್ರೆ ಏನ್ ಮಾಡ್ಬೇಕು, ಸೆಕೆಂಡ್ ಪೇಜ್ ತಕೊಂಡು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ ಹತ್ರ ನಾನು ಜಗಳ ಆಡಿದ್ದೀನಿ, ಓಕೆ, ನಾನು ಇವಾಗ ನನ್ನ ಅಕ್ಕನ ಜೊತೆ ನಾನು ಜಗಳ ಬಂದಿದೆ, ಅವರು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ನಾನು ಅಕ್ಕನ ಹೆಸರು ಹಾಕೊಂಡು ಅಕ್ಕನ ಹತ್ರ ನಾನು ಕ್ಷಮೆ ಕೇಳ್ಬಿಟ್ರೆ ಏನಾಗತ್ತೆ, ಅದು ನ್ಯೂಟ್ರಲೈಸ್ ಆಗ್ಬಿಡುತ್ತೆ. ಈ ರೀತಿಯಲ್ಲಿ ಇವಾಗ ಮದುವೆ ಆಗಿ ಹೋಗಿದ್ದೀನಿ, ಮದುವೆ ಆಗಿ ಹೋಗಿದ್ದಾನ ನನ್ನ ನಾದಿನಿಗೆ ನನಗೆ ಇಷ್ಟ ಇಲ್ಲ, ನನ್ನ ನಾದಿನಿಗೆ ಏನೋ ಒಂದು ಇಷ್ಟ ಇಲ್ಲ, ಅದು ಏನಾಗತ್ತೆ ಅಲ್ಲಿ ಅದು ಒಂದು ಕಾರ್ಡ್ ಆಗಿ ಬರುತ್ತೆ. ಅದಕ್ಕೆ ನಾನು ಏನ್ ಮಾಡ್ಬೇಕು, ಮ್ಯಾರೇಜ್ ಪೇಜ್ ಅಲ್ಲಿ ನಾನು ಇಟ್ಕೊಂಡು ಓದಿದ್ರೆ ಆ ಕಾರ್ಡ್ಸ್ ನ್ಯೂಟ್ರಲ್ ಆಗುತ್ತೆ. ನೆಕ್ಸ್ಟ್ ಹಸ್ಬೆಂಡ್ ಅಂಡ್ ವೈಫು, ಅದು ಏನು ಡೈಲಿ ಓದ್ಬೇಕು, ಯಾಕೆಂದ್ರೆ ಅದು ನಾವು ಕಳಿಸ್ತಾ ಇದ್ದೀವಿ, ಇವ್ರು ಏನು ಈ ಕೆಲಸ ಮಾಡಿಲ್ಲ, ಅವ್ರೇನ್ ಚಿಂತೆ ಮಾಡ್ತಾರೆ, ಇವಳೇನು ಮಾಡಿಲ್ಲ ಅಂತ ಒಬ್ಬರ ಬಗ್ಗೆ ಒಬ್ರು ಇದು ಕರೆಕ್ಟ್ ಆಗಿ ಮಾಡಿಲ್ಲ, ಇದು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಒಬ್ಬರ ಬಗ್ಗೆ ಒಬ್ರು ಕಾರ್ಡ್ಸ್ ಕಳಿಸ್ತಾ ಇದ್ದೀವಿ. ಅದಕ್ಕೆ ಡೈಲಿ ಅದು ಓದ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಕ್ಕಪಕ್ಕದ ಮನೆ, ಫ್ರೆಂಡ್ಸು, ಕೊಲೀಗ್ಸು, ನಮ್ ಜೊತೆ ಓದೋರು ಇಲ್ಲ ಓದಿದ್ದವರು, ನಮ್ ಫ್ರೆಂಡ್ಸ್ ಎಲ್ಲಾರಿಗೂ ನಾವು ಮಾಡ್ಬೇಕು. ಡೈಲಿ ಮಾಡ್ಕೊಂಡು ಬಂದ್ರೇನೆ, ಎಲ್ಲಿಂದ ಕಾರ್ಡ್ಸ್ ಬಂದ್ರೇನೋ ಅದು ನ್ಯೂಟ್ರಲೈಸ್ ಆಗ್ಬಿಡುತ್ತೆ. ನಮಗ್ ಗೊತ್ತಾಗಿಲ್ಲ, ನಮ್ಗೆ ತಿಳಿಲ್ಲ ಹಂಗನೆ ಅದು ನ್ಯೂಟ್ರಲೈಸ್ ಆಗ್ಬಿಡುತ್ತೆ ಅದು. ಅದಕ್ಕೆ ಸಾರ್ ಏನ್ ಹೇಳ್ತಾರ, ಫರ್ಗಿವ್ನೆಸ್ ಇಸ್ ಇಂಪಾರ್ಟೆಂಟ್. ನಾವು ಕ್ಷಮೆ ಕೇಳ್ಬೇಕು. ಯಾಕೆಂದ್ರೆ ಇವಾಗ ನಾನು ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ, ನನಗೆ ಗೊತ್ತು ಇವರಿಗೆ ನಾನು ಮಾಡಿದ್ದೀನಿ, ಇವರಿಗೆ ನಾನು ಅಫೆಕ್ಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು, ಇದ್ರೇನೆ ಸ್ಟ್ರೈಟ್ ಆಗಿ ಹೋಗಿ ಅವ್ರ ಹತ್ರ ಹೋಗಿ ನಾನು ಕ್ಷಮಿಸ್ಬಿಡು ಅಂತ ನಾನು ಕೇಳಕ್ಕೆ ನನಗೆ ಈಗೋ ಇದಾಗತ್ತೆ, ಪ್ಲೇ ಮಾಡುತ್ತೆ. ಈಗೋ ನಾನೇ ಬೇಡ ನೀನು ಹೋಗ್ಬೇಡ, ಅವ್ರ ಹತ್ರ ಮಾಡಿದ್ರೆ ನೀನು ನಿನ್ನ ಏನೋ ಕೆಳಗೆ ಚಿಂತೆ ಮಾಡ್ತಾರೆ, ಅದನ್ನ ಬೇಡ, ನೀನ್ ಆ ರೀತಿ ಎಲ್ಲ ಹೋಗ್ಬೇಡ ಅಂತ ನಮಗೆ ಒಂದು ಮನಸ್ಸು ಇದಾಗತ್ತೆ. ಈಗೋನಲ್ಲಿ ನಾವು ಹೋಗೋದಿಲ್ಲ. ಅದೇ ಒಂದು ಪೇಪರ್ ಇಟ್ಕೊಂಡು ಓಕೆ, ನಾನು ಈ ರೀತಿಯಲ್ಲಿ ನಿನಗೆ ಮಾಡಿಬಿಟ್ಟೆ, ಪ್ಲೀಸ್ ಫರ್ಗಿವ್ ಮೀ ಅಂಡ್ ಮೈ ಸೋಲ್ ಅಂತ ನಾವು ಹೇಳ್ಬಿಡ್ತೀವಿ, ನನ್ನ ಕ್ಷಮಿಸಿಬಿಡು ಅಂತ ನಾವು ಹೇಳ್ತೀವಿ. ಹೇಳಿದ ತಕ್ಷಣ ಏನಾಗುತ್ತೆ, ಆ ರೀತಿಯಲ್ಲಿ ಒಂದು ಕಾರ್ಡ್ಸ್ ಬಂದು ನ್ಯೂಟ್ರಲೈಸ್ ಆಗ್ಬಿಡುತ್ತೆ. ಇದಕ್ಕೆ ಫರ್ಗಿವ್ನೆಸ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಜೊತೆ ಸ್ಪಿರಿಚುವಲ್ ಅಫರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ಸ್ಪಿರಿಚುವಲ್ ಅಫರ್ಮೇಶನ್ ಓದಿದ ತಕ್ಷಣ ಏನಾಗುತ್ತೆ, ನಮಗೆ ಡಿವೈನ್ ಫೈರ್ ಹೇಳಿದ ತಕ್ಷಣ ಆ ಬೆಂಕಿ ನಮ್ಮ ಹತ್ರ ಇದೆ, ಆ ಡಿವೈನ್ ಫೈರ್ ಇದೆ ನಮ್ ಜೊತೆ. ಅದಕ್ಕೆ ಏನಾಗುತ್ತೆ, ಆ ಕಾರ್ಡ್ಸ್ ಬಂದ ಮೇಲೆ ಏನಾಗುತ್ತೆ, ಒಂದು ಭಸ್ಮ ಆಗ್ಬಿಡುತ್ತೆ. ಅದಕ್ಕೆ ಸಾರ್ ಬಂದು ಅಫರ್ಮೇಶನ್ ಅಲ್ಲಿ ಈ ಬುಕ್ ಅಲ್ಲಿ ಏನೇನ್ ಇದೆಯೋ ಎಲ್ಲಾನು ಡೈಲಿ ಒಂದು 3 times ಹೋಗ್ಬಿಟ್ಟು ಬಂದ್ರೆ ಒಳ್ಳೇದು. ಇವಾಗ 3 times ನಾನು 1 ವರ್ಷ ಓದ್ಬಿಟ್ಟೆ, ಆಮೇಲೆ ಒಂದು ಟೈಮ್ ಓದಿದ್ರೇನೆ ಸಾಕು. ಅದಕ್ಕೆ ನಮಗೆ ಬ್ಲೆಸ್ಸಿಂಗ್ಸ್, ಮಾರ್ನಿಂಗ್ ಬ್ಲೆಸ್ಸಿಂಗ್ಸ್ ಇಟ್ಟಿದ್ದಾರೆ, ನೈಟ್ ಬ್ಲೆಸ್ಸಿಂಗ್ಸ್ ಇಟ್ಟಿದ್ದಾರೆ. ಡೈಲಿ ನನ್ನ ಕೈನಲ್ಲಿ ಆಗಲ್ಲಪ್ಪ, ನಾನು ಡೈಲಿ 2 ಟೈಮ್ ಓದೋಕೆ ನನ್ನ ಕೈನಲ್ಲಿ ಆಗಲ್ಲ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಾನು ಬಸ್ ಹಿಡಿಬೇಕು, ನನಗೆ ಶಿಫ್ಟ್ ಎಲ್ಲ ಇದೆ, ಇಲ್ಲ ನಾನು ಕಾಲೇಜಿಗೆ ಹೋಗ್ಬೇಕು, ಇಲ್ಲ ನನ್ನ ಮಕ್ಕಳು ನೋಡ್ಬೇಕು, ಅವರಿಗೆ ಅಡಿಗೆ ಮಾಡ್ಬೇಕು, ಈ ಟೈಮ್ ಇದೆ ಅಂತ ನಮಗೆ ಒಂದು ಕಷ್ಟಗಳು ಇರುತ್ತೆ. ಯಾಕೆಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ನಾವು ಇದ್ದೀವಿ ಅಂದ್ರೆ ನಮಗೆ ಎಷ್ಟೋ ಡ್ಯೂಟೀಸ್ ಇದೆ.
ಅದೆಲ್ಲ ನೋಡ್ಬೇಕಂದ್ರೆ ನಮ್ಗೆ ಟೈಮ್ ಇರೋದಿಲ್ಲ. ಅದಕ್ಕೆ ನಾವು ನಮ್ ಕೈನಲ್ಲಿ ಆಗಿಲ್ಲ ಅಂದ್ರೆ ಇಟ್ಸ್ ಓಕೆ. ಸುಮ್ನೆ ಫೋನ್ ಅಲ್ಲಿ ಜಿಮೇಟ್ ಮಾರ್ನಿಂಗ್ 6 to 6:30 ಹಾಕ್ತಾರಾ, ಈವ್ನಿಂಗ್ 9:30 to 10 ಅಥವಾ 9 to 9:30 ಹಾಕ್ತಾರಾ, ಆ ಟೈಮ್ ಮಾಡ್ಕೊಂಡು ನಾವು ಸುಮ್ನೆ ಫೋನ್ ಅಲ್ಲಿ ಹಾಕ್ಬಿಟ್ಟು ನಾವು ಒಂದ್ ಕಡೆ ನಮ್ ಕೆಲಸ ನೋಡ್ಕೊಂಡು ಅದು ಸುಮ್ನೆ ಕೇಳ್ಕೊಂಡ್ ಬಂದ್ರೇನೆ ಸಾಕು. ಯಾಕಂದ್ರೆ ಅಷ್ಟು ಈಸಿಯಾಗಿ ಸಾರ್ ಸಿಂಪಲ್ ಆಗಿ ಮಾಡಿದ್ದಾರೆ ಸಾರ್ ನಮ್ಗೆ. ಶಿವ ಸರ್ ಅಷ್ಟು ಸಿಂಪಲ್ ಆಗಿ ನಮ್ಗೆ ಮಾಡಿದ್ದಾರೆ. ಅದ್ ಸುಮ್ನೆ ಓದ್ಕೊಂಡ್ ಬಂದ್ರೇನೆ ಸಾಕು. ಏನೋ ಹೇಳಿದ್ದಾರಪ್ಪ, ನನ್ನ ಫ್ರೆಂಡ್ ಹತ್ರ ಹೋಗಿದ್ದೀನಿ, ನನಗೆ ಒಂದು ಕಷ್ಟ ಅಂತ ಹೇಳಿದ, ನೋಡು ಈ ರೀತಿಯಲ್ಲಿ ಒಂದು ಬುಕ್ ಇದೆ, ತಕೊಂಡ ಇದು ಓದ್ಕೊಂಡ್ ಬಾ, ಏನೋ ಆಗತ್ತಂತ ಹೇಳ್ತಾರೆ. ಓಕೆ ಓಕೆ ಅಂತ ನಾನು ತಕೊಂಡ್ ಬರ್ತೀನಿ. ಓಕೆ ನನ್ನ ಫ್ರೆಂಡ್ ಹೇಳಿದಾರೆ ಅದಕ್ಕೋಸ್ಕರ ನಾನು ಓದ್ತೀನಿ. ಈ ರೀತಿಯಲ್ಲಿ ಒಂದು ಟೆಸ್ಟಿಮೋನಿಯಲ್ ಮಾತ್ರ ಹೇಳ್ಬಿಡ್ತೀನಿ. ಒಂದು ಈ PVH ಅಲ್ಲಿ ಒಂದು ಮೆಂಬರ್ ಇದ್ದಾರೆ. ಅವ್ರು ಏನ್ ಮಾಡಿದ್ರು, ಕೆಳಗೆ ಅವ್ರ ಸ್ವಂತ ಮನೆ, ಕೆಳಗೆ ಅವರು ಇದ್ದಿದ್ರು. ಅವ್ರ ಮೇಲೆ ಅವ್ರು ಇನ್ನೊಂದು ಮನೆ ತಕೊಂಡು ಕಟ್ಕೊಂಡು ಆ ಮೇಲೆ ಹೋಗ್ಬಿಟ್ರು, ಬಿಲ್ಡಿಂಗ್ ಮಾಡಿ ಹೋಗ್ಬಿಟ್ರು. ಕೆಳಗೆ ಇರೋ ಮನೆ ನಾವು ರೆಂಟ್ಗೆ ಇಡೋಣ ಅಂತ ಅವರು ಮಾಡಿದ್ರು. ಅವರಿಗೆ ಒಂದು 2 ತಿಂಗಳಾಯ್ತು, ಯಾರು ಬಂದಿಲ್ಲ. ಅದಕ್ಕೆ ಅವರು ಕೇಳಿದ್ರು, ಮೇಡಮ್ ಈ ರೀತಿಯಲ್ಲಿ ನಮ್ಮ ಮನೆ ಇದೆ, ಯಾರು ರೆಂಟ್ಗೆ ಬಂದಿಲ್ಲ, ಬರ್ತಾರೆ ಹೋಗ್ಬಿಡ್ತಾರೆ, ಏನೋ ಇಲ್ಲಿ ಯಾರು ಬರಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ನೀವು ಇಲ್ಲಿ ಬರೋರು ಈ ಮನೆಗೆ ಯಾರು ರೆಂಟ್ಗೆ ಬರ್ತಾರೆಯೋ ಅಂತ ಫ್ಯೂಚರ್ ಟೆನ್ಸ್ ನಲ್ಲಿ ಹಾಕಿ ನೀವು ಓದ್ಬೇಡಿ. ಹೂ ಎವರ್ ಕಮಿಂಗ್ ಟು ಮೈ ಹೌಸ್ ಫಾರ್ ರೆಂಟ್ ಅಂತ ಹಾಕೊಂಡು ಅದನ್ನಲ್ಲಿ ಹೇಳ್ಬಿಟ್ಟು ನೀವು ಓದ್ಕೊಂಡ್ ಬನ್ನಿ. ಆಮೇಲೆ ಯಾರು ಬರ್ತಾರೆ ನಮ್ ಮನೆಗೆ ಅವರು ಡಿವೈನ್ ಫೇರ್ ಆಗಿದ್ದಾರೆ ಅಂತ ಡಿವೈನ್ ಫೇರ್ ಹೇಳ್ಕೊಂಡ್ ಬನ್ನಿ ಅಂತ ನಾವು ಹೇಳಿದ್ಮೇಲೆ ಅವ್ರು ಹೇಳ್ತಾರೆ, ಒಂದು ಮದುವೆ ಆಗಿ ಒಂದು 5 ವರ್ಷನೇ ಏನೋ ಆಗಿದ್ದು, ಅವರಿಗೆ ಅಲ್ಲಿ ಕಳ್ಸ ಬಂದು ಅವರು ಬಂದಿದ್ದಾರೆ, ಅವ್ರಿಗೆ ಮಕ್ಕಳಿಲ್ಲ, ಅವ್ರು ಬಂದಿದ್ದಾರೆ ಅವ್ರ ಮನೆ. ಅವ್ರು ಹೇಳ್ತಾರೆ, ಮೇಡಮ್ ನಮ್ಮ ಮನೆಗೆ ಅವರು ಬಂದ್ಬಿಟ್ರು, ರೆಂಟಿಗೆ ಬಂದ್ಬಿಟ್ರು, ನನಗೆ ನೋಡಿದ್ರೆ ನನ್ ಮಗಳ ತರಾನೇ ಇದ್ದಾಳೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಒಂದು ಅಟ್ಯಾಚ್ಮೆಂಟ್, ಯಾಕೆಂದ್ರೆ ಒಂದು ನಮ್ಮ ಮನೆಯಲ್ಲಿ ನಾನು ಹೌಸ್ ಓನರ್, ನನ್ನ ಮನೆಯಲ್ಲಿ ಒಂದು ಟೆನೆಂಟ್ ಇದ್ದಾರೆ ಅಂದ್ರೆ ನನಗೇನಾದ ಈ ಟೆನೆಂಟ್ ಚೆನ್ನಾಗಿ ಮನೆ ನೋಡ್ಕೊಳ್ತಾರ, ಇದು ನೋಡ್ಕೊಳ್ತಾರ ಅಂತ ನಮ್ಗೆ ಚಿಂತೆ ಬರುತ್ತೆ. ಅದ್ ಮೇಲೆ ಅವ್ರಿಗೆ ಏನ್ ಬಂತು, ನನ್ ಮಗಳ ತರ ಇದ್ದಾಳೆ ಅಂತ ಬಂದಿದ್ರೆ ಒಂದು ಆ ರೀತಿಯಲ್ಲಿ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಓಕೆ, ಮಗಳು ಬಂದ್ರೆ ಏನಾಗುತ್ತೆ, ನೋಡಮ್ಮ ಈ ಟ್ಯಾಪ್ ಅಲ್ಲಿ ಒಳ್ಳೆ ನೀರ್ ಬರುತ್ತೆ, ಕುಡಿಯೋ ನೀರ್ ಬರುತ್ತೆ, ಈ ಟ್ಯಾಪ್ ಅಲ್ಲಿ ಸಾಲ್ಟ್ ನೀರ್ ಬರುತ್ತೆ, ಈ ನೀರೆಲ್ಲ ನೀವು ಮನೆ ಕಳ್ಸ ಮಾಡಕ್ ನೀವು ತಕೊಂಡು ಮಾಡು, ಅಡಿಗೆ ಮಾಡಕ್ಕೆ ಈ ನೀರ್ ತಕೊಂಡ್ ಮಾಡು, ಇಲ್ಲಿ ಬಟ್ಟೆಗಳೆಲ್ಲ ನೀವು ಒಣದ್ ಹಾಕೋದಾನ ಅಂತ ಹೇಳ್ತಾರಲ್ಲ. ಇದೆಲ್ಲ ಮಾಡಕ್ಕೆ ಇನ್ನೂ ಸ್ವಲ್ಪ ನಮಗೆ ಸ್ವಲ್ಪ ಇರುತ್ತೆ, ಸಿಂಪಲ್ ಆಗಿರುತ್ತೆ. ಅದಕ್ಕೆ ಆ ರೀತಿಯಲ್ಲಿ ಹೇಳಿದ್ರು. ಆಮೇಲೆ ಏನಾಗಿತ್ತು, ಅವ್ರ ಮನೆ ಮೇಲೆ ಬರೋದು, ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದು, ಅವ್ರ ಮನೆಗೆ ಹೋಗ್ಬಿಡೋದು, ಈ ರೀತಿಯಲ್ಲಿ ಇದ್ದಿದ್ರು. ಇವಾಗ ಏನ್ ಹೇಳಿದ್ರು, ಬಂದು ಯಾಕಮ್ಮ ಏನೋ ಒಂದು ಮೈ ಸರಿ ಇಲ್ಲವಾ, ನಿನ್ಗೆ ಏನೇನ್ ಕಾಯಿಲಿದ್ಯಾ, ಏನ್ ಡಲ್ ಆಗಿದ್ಯಾ ಅಂತ ಹೇಳಿದ. ಇಲ್ಲಮ್ಮ, ನಾನು ಪೀರಿಯಡ್ಸ್ ಇಲ್ಲಿ ಇದ್ದೀನಿ, ನನಗೆ ಯಾವ ರೀತಿಯಲ್ಲಿ ಪೀರಿಯಡ್ಸ್ ಬಂದ ಸಮಯದಲ್ಲಿ ನನಗೆ ತುಂಬಾ ನೋವಾಗತ್ತೆ, ನನ್ನ ಕೈನಲ್ಲಿ ಆಗಲ್ಲ, ಅದೇ ನಾನು ನಿಮ್ಗೆ ಹೇಳಕ್ ಬಂದೆ, ನಾನು ಹೋಗಿ ಮಲ್ಕೊಳ್ತೀನಿ, ಯಾರೇನ್ ನಮ್ಮ ಮನೆಗೆ ಬಂದ್ರೆ ನೀವು ನೋಡ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಬಂದೆ ಅಂತ ಹೇಳೋ ತಕ್ಷಣ ಓಕೆಮ್ಮ, ನನಗೆ ಪೀರಿಯಡ್ ಪೇನ್ ಬಂದ್ರೆ ನಾನು ಇದು ಓದ್ಕೊಂಡ್ ಬರ್ತೀನಿ, ನೀನ್ ಇದು ಓದ್ಕೊಂಡ್ ಹೇಳ್ಕೊಂಡು ಅವ್ರೇನ್ ಮಾಡ್ತಾರೆ, ಫೋನ್ ಅಲ್ಲಿ ಡೌನ್ಲೋಡ್ ಮಾಡಿದ ಅವರಿಗೆ ಶೇರ್ ಮಾಡಿದ್ದಾರೆ, ನೀನ್ ಓದ್ಕೊಂಡ್ ಬಾಮ ಅಂತ ಹೇಳಿದ್ದಾರೆ. ಇವಾಗ್ಲೇ ನಿನ್ ಮನೆಗೆ ಹೋಗಿ ಇದು ಓದ್ಬಿಟ್ಟು ಆಮೇಲೆ ನೀನು ರೆಸ್ಟ್ ತಕೊ ಅಂತ ಹೇಳಿದ್ದಾರೆ ಅವ್ರು. ಇವ್ರು ಏನ್ ಮಾಡಿದ್ದಾರೆ, ಮನೆಗೆ ಹೋಗಿ ಅದು ಓದ್ಬಿಟ್ಟು ನಿದ್ದೆ ಮಾಡ್ಬಿಟ್ರು. 2 ದಿನ ಅವರು ನೋಡಿಲ್ಲ, ಇವ್ರ ಕಳ್ಸ ಅವ್ರ ಕಳ್ಸನ್ ಇದ್ದಿದ್ದು. ಎರಡು ದಿನದ ಮೇಲೆ ಅವ್ರು ನೋಡಿದಾರೆ, ಏನಮ್ಮ ಚೆನ್ನಾಗಿದ್ಯಾ, ಇದು ಮಾಡಿದ್ಯಾ ಅಂತೆಲ್ಲ ಹೇಳ್ಬಿಟ್ಟು ಇವ್ರೇನು ಅದನ್ ಬಗ್ಗೆ ಮಾತಾಡಿಲ್ಲ. ಆಮೇಲೆ ಇವ್ರು ಕೇಳಿದಾರೆ, ಅವರಿಗೆ ಆ ಟೆನೆಂಟ್ಗೆ PVH ಅಂದ್ರೆ ಏನು ಗೊತ್ತಿಲ್ಲ, ಇವರು ಹೌಸ್ ಓನರ್, ಅವ್ರ ಅಮ್ಮನ್ ತರ ಒಂದು ಅಮ್ಮನ್ ತರ ಇದ್ದಾರೆ, ಇವ್ರ ಮಗಳ ತರ ಇದ್ದಾರೆ, ಅವ್ರ ಅಮ್ಮನ್ ತರ ಇದೆ. ಓಕೆ, ನಮ್ಮ ಅಮ್ಮನ್ ತರ ಏನೋ ಹೇಳ್ತಾರೆ, ನಾವು ಓದಾನಂತ ಅವ್ರು ಓದಿದ್ದಾಳೆ ಅಷ್ಟೇ. ಅದು ಏನಮ್ಮ ಚೆನ್ನಾಗಿದೆ, ಇವಾಗ ಮೈಯೆಲ್ಲ ಗುಣ ಆಯ್ತಂತ. ಹೌದಮ್ಮ, ನಾನ್ ನಿಮ್ ಹತ್ರ ಹೇಳ್ಬೇಕಂದ್ರೆ ಮರ್ದೋಗ್ಬಿಟ್ಟಿದೆ, ನೀವೇನೋ ಒಂದು ಕಳ್ಸಿದ್ದೀರಲ್ಲ, ಅದು ನಾನು ಓದ್ಕೊಂಡು ನಾನು ನಿದ್ದೆ ಮಾಡಿದ್ದೆ, ಎದ್ದಿದ್ಮೇಲೆ ನನಗೆ ಏನ್ ಪೇನ್ ಇಲ್ಲ, ನಾನು ಏಜ್ ಅಟೆಂಡ್ ಮಾಡಿದ ಸಮಯದಿಂದ ಈ ಸಮಯವರೆಗೂ ನನಗೆ ಒಂದೊಂದು ಪೀರಿಯಡ್ಸ್ ತುಂಬಾ ನೋವು ಬರುತ್ತೆ, ನನ್ನ ಕೈನಲ್ಲಿ ಯಾವ ಕೆಲಸ ಮಾಡಕ್ ಆಗೋದಿಲ್ಲ,
ಆ ಟೈಮಲ್ಲಿ ನಮ್ಮ ಅತ್ತೆ ಎಲ್ಲ ನಾನು ಬೈದ್ಕೊಂಡು ಆವಾಗ ಏನೋ ಮಾತು ಹೇಳ್ಕೊಂಡೇ ಇರ್ತಾರೆ. ಇದ್ರೇನೆ ಇವಾಗ ನನಗೆ ಏನ್ ಪೇನ್ ಇಲ್ಲ. ಇದು ಓದಿದ ತಕ್ಷಣ ನನಗೆ ಪೇನ್ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ PVH ನನಗೆ ಗೊತ್ತಿಲ್ಲ. ಇನ್ನೊಬ್ರು ನನಗೆ ಸುಮ್ನೆ ಓದಕ್ ಹೇಳಿದ್ದಾರೆ ಅಂತ ಓದಿದ ಮೇಲೇನೆ ನನಗೆ ಒಂದು ಗುಣ ಆಗುತ್ತೆ. ಒಂದು ನನಗೆ ಏನೋ ಹೀಲ್ ಆಗುತ್ತಂದ್ರೆ ಎಷ್ಟು ಒಂದು ಪವರ್ಫುಲ್ ಅಂತ ನೋಡಿ ನಮ್ ಅಫರ್ಮೇಶನ್ಸ್. ಅದಕ್ಕೆ ನಮ್ಮ ಅಫರ್ಮೇಶನ್ಸ್ ಓದ್ಕೊಂಡ್ ಬರ್ಬೇಕು. ಇದನ್ನೇ ನಾವು ನಮಗೆ ಶಿವ ಸರ್ ಹೇಳಿಸ್ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ವೀಕ್ ನೋಡೋಣ. ಇದನ್ ಬಗ್ಗೆ ಏನೇನ್ ಡೌಟ್ಸ್ ಇದ್ರೆ ಕೇಳಿ. ಏನ್ ಡೌಟ್ಸ್ ಇದ್ರೇನು ಕೇಳಿ. ಇಲ್ಲಾಂದ್ರೆ ಬೇರೆ ಏನೇನ್ ಡೌಟ್ಸ್ ಇಲ್ಲಾಂದ್ರೆ ನಮಗೆ ಇದೆಲ್ಲ ಬೇಕು, ಇದೆಲ್ಲ ಕ್ಲಾಸ್ ತಕೊಳ್ಳಿ ಅಂತ ಹೇಳಿದ್ರೇನು ನಾನು ಅದೆಲ್ಲ ಮಾಡ್ತೀನಿ. ಏನೇನ್ ಡೌಟ್ಸ್ ಇದ್ರೆ ಇವಾಗ ಕೇಳಿ. ಇನ್ನೊಂದು ನಮ್ PVH ಯೂಟ್ಯೂಬ್ ಅಲ್ಲಿ ಕನ್ನಡ ಇದೆ, ತಮಿಳ್ ಇದೆ, ಇಂಗ್ಲಿಷ್ ಇದೆ, ಇನ್ನು ಹಿಂದಿ, ಗುಜರಾತಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ PVH ಅಲ್ಲಿ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಮಲಯಾಳಂ ಈ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಹಾಕೊಂಡೇ ಬರ್ತಾರೆ. ಅದ ಇವಾಗ ನನಗೆ ಒಂದು ಡೌಟ್ ಇದೆ, ಯಾರ ಹತ್ರ ಹೋಗಿ ಕೇಳೋದು, ನನಗೆ ಏನ್ ಮಾಡಕ್ ಗೊತ್ತಿಲ್ಲ, ಏನ್ ಮಾಡೋದಂತ ನೋಡಿದ್ರೆ ನಮ್ಮ ಹತ್ರ ಫೋನ್ ಇದೆ. ಯೂಟ್ಯೂಬ್ ಅಲ್ಲಿ ಪ್ರಾಣ ವೈಲೆಟ್ ಹೀಲಿಂಗ್ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಹೋಗಿ ನಮ್ಗೆ ಏನ್ ಬೇಕೋ ಇವಾಗ ಕಾರ್ಡ್ಸ್ PVH ಕಾರ್ಡ್ಸ್ ಅಂತ ಸರ್ಚ್ ಮಾಡಿದ್ರೇನೆ ನಮಗೆ ಅದು ಬಂದ್ಬಿಡುತ್ತೆ. ಕಾರ್ಡ್ಸ್ ಯಾವ ರೀತಿಯಲ್ಲಿ ಬರುತ್ತೆ, ಅದು ಯಾವ ರೀತಿಯಲ್ಲಿ ನಾನು ಓದಿದ್ರೆ ಅದು ನ್ಯೂಟ್ರೈಸ್ ಆಗುತ್ತೆ, ನನಗೆ ಆ ಹೊಟ್ಟೆ ಒಂದು ನೋವು ಬಂದು ಗುಣ ಆಗತ್ತೆ ಅಂತ ಅದನ್ನಲ್ಲಿ ಹಾಕಿದ್ದಾರೆ. ಇದು ಮತ್ತೆ ಇನ್ನು 8000 ಮೇಲೆ ವಿಡಿಯೋಸ್ ಇದೆ ನಮ್ PVH ವಿಡಿಯೋಸು. ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇವಾಗ ಎಲ್ಲಾರು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ನಮ್ಗೆ ಏನ್ ಬೇಕೋ ನಾವು ಅದನ್ನಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಇದು ಸಾರ್ ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ, ಇದು ನನಗೆ ಅರ್ಥ ಆಗಿಲ್ಲ ಅಂದ್ರೇನು ಇಟ್ಸ್ ಓಕೆ. ಯಾರೋ ಒಬ್ರು ಟೀಚರ್ ಹತ್ರ ಆ ವಿಡಿಯೋ ಕಳ್ಸಿ, ಮೇಡಮ್ ಇದೆಯಾ ಮೇಡಮ್ ಇಲ್ಲ ಅಥವಾ ಸರ್ ನನಗೆ ಇದು ಗೊತ್ತಿಲ್ಲ, ಇದನ್ ಬಗ್ಗೆ ನನಗೆ ಹೇಳಿ ಅಂತ ಹೇಳಿದ್ರೆ ಅವರು ನಮಗೆ ಏನೋ ಹೇಳ್ತಾರೆ. ಅದನ್ ಬಗ್ಗೆ ಏನು ಸಾರ್ ಅದನ್ನಲ್ಲಿ ಏನ್ ಹೇಳಿದ್ದಾರೆ, ಅದನ್ನ ನಾವು ಏನ್ ಮಾಡಿದ್ರೆ ನಮಗೆ ಏನ್ ಗುಣ ಆಗುತ್ತಂತ ಅದನ್ನಲ್ಲಿ ಹೇಳಿದ್ದಾರೆ ಅಂತ ಅವ್ರು ಹೇಳಿಸ್ಕೊಡ್ತಾರೆ. ಇದು ನೋಡ್ಬೋದು. ನೆಕ್ಸ್ಟ್ ಫರ್ಗಿವ್ನೆಸ್. ಫಸ್ಟ್ ಫರ್ಗಿವ್ನೆಸ್ ನಾವು ಅಫರ್ಮೇಶನ್ಸ್ ಓದ್ಬೇಕು, ಸ್ಪಿರಿಚುವಲ್ ಅಫರ್ಮೇಶನ್ಸ್ ಓದ್ಬೇಕು. ನೆಕ್ಸ್ಟ್ ಸೋಲ್ ಎಲಿವೇಶನ್ ಸಾಂಗ್ ಹಾಕ್ಬೋದು. ಇದೆಲ್ಲ ಮಾಡಿದ್ರೇನೆ ನಮಗೆ ಕಾರ್ಡ್ಸ್ ಸ್ಪಿರಿಚುವಲ್ ಅಫರ್ಮೇಶನ್ ತುಂಬಾ ಮಾಡ್ಬೇಕು. ಇದೆಲ್ಲ ಮಾಡಿದ್ರೇನೆ ನಮ್ಗೆ ಕಾರ್ಡ್ಸ್ ನಮ್ಮನ್ನ ಅಫೆಕ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಕಾರ್ಡ್ಸ್ ಇದೆಯಾ ಇಲ್ಲ ಅಂದ್ರೆ ನಾವು ಸೆನ್ಸಿಂಗ್ ಮಾಡ್ಬೇಕು. ಸೆನ್ಸಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಸೆನ್ಸಿಂಗ್ ಕಲ್ತ್ಕೊಳ್ಬೇಕಂದ್ರೆ ಒಂದು ಲೈವ್ ಕ್ಲಾಸ್ ಅಲ್ಲಿ ಸ್ಟ್ರೈಟ್ ಕ್ಲಾಸ್ ಅಲ್ಲಿ ಬಂದು ನೋಡಿದ್ರೆ ನಮಗೆಲ್ಲಾನು ಗೊತ್ತಾಗತ್ತೆ. ಇವಾಗ ಒಂದು ಚಿಕ್ಕ ಅನೌನ್ಸ್ಮೆಂಟ್, ಹೊಸೂರಲ್ಲಿ ಸಾರ್ ಬಂದು December 5th ಬರ್ತಾರೆ. ಅದು ಹೀಲಿಂಗ್ ಸೆಷನ್ ಮಾತ್ರನೇ. ಯಾಕಂದ್ರೆ ಹೀಲಿಂಗ್ ಸೆಷನ್ ಅಂದ್ರೆ ತುಂಬಾ ಕಾಯಿಲೆ ಬರುತ್ತೆ. ಯಾಕಂದ್ರೆ ಸಾರ್ ಇವಾಗ ಒಂದು ಕಾರ್ಡ್ಸ್ ಅಂತ ಒಂದು ಕ್ಲಾಸ್ ತಕೊಂಡ್ರೆ ನಮಗೆ ಒಂದು ಸಬ್ಜೆಕ್ಟ್ ಮಾತ್ರನೇ ನಮ್ಗೆ ಗೊತ್ತಾಗುತ್ತೆ. ಇವಾಗ ಒಂದು ತಲೆನೋವು ಅಂದ್ರೆ ನಾನು ಚೆನ್ನೈ ಕ್ಲಾಸ್ ಅಲ್ಲಿ ಮಾಸ್ ಹೀಲಿಂಗ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ತಲೆನೋವು ಯಾರೆಲ್ಲ ಇದೀಯೋ ನೀವೆಲ್ಲ ಬನ್ನಿ ಅಂತ ಹೇಳಿದ್ರು. ಅವರೆಲ್ಲ ಬಂದು ಸ್ಟೇಜ್ ಅಲ್ಲಿ ಒಂದು 15 ಜನ ನಿಂತ್ಕೊಂಡಿದ್ದಾರೆ. ಒಬ್ಬರಿಗೆ ಕಾಡಿಂದ ತಲೆನೋವು ಬಂದಿದೆ, ಇನ್ನೊಬ್ಬರಿಗೆ ಹೊಟ್ಟೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದರಿಂದ ತಲೆನೋವು ಬಂದಿದೆ, ಒಬ್ಬರಿಗೆ ವೈಟ್ ಮ್ಯಾಜಿಕ್, ಒಬ್ಬರಿಗೆ ಬ್ಲಾಕ್ ಮ್ಯಾಜಿಕ್, ಒಬ್ಬರಿಗೆ ಸೋಲ್, ಇನ್ನೊಬ್ಬರಿಗೆ ಬೇರೆ ಕಾಯಿಲು ಬೇರೆ ಏನೋ ಇದ್ದಿದ್ದು ಅದರಿಂದ ಬಂದು, ಒಬ್ಬರಿಗೆ ಏನು ತಲೆನೋವು ಇದೆ ಅಷ್ಟೇ. ಅವ್ರು ಏನ್ ಹೇಳಿದ್ರಂದ್ರೆ, ಸಾರ್ ನಿಮ್ ಪಕ್ಕ ಬಂದಿದ್ಮೇಲೆ ನನ್ ತಲೆನೋವು ಹೋಯ್ತಂತ ಹೇಳಿದಾರೆ ಅಷ್ಟೇ. ಈ ರೀತಿಯಲ್ಲಿ ಆಗತ್ತೆ. ಈ ರೀತಿಯಲ್ಲಿ ಒಂದು ತಲೆನೋವು ಅಂದ್ರೆ 15 ಟೈಪ್ಸ್ ಆಫ್ ಹೀಲಿಂಗ್ ಸಾರ್ ಹೇಳ್ಸ್ಕೊಡ್ತಾರೆ. ಅದಕ್ಕೆ ನಾವೊಂದು PVH ಹೀಲಿಂಗ್ ನಾನು ಕಲ್ತ್ಕೊಳ್ಬೇಕು ಅಂದ್ರೆ ನೀವು ಶಿವ ಸಾರ್ ಕ್ಲಾಸ್ಗೆ ಅಲ್ಲಿ ಹೋಗ್ಬಹುದು. ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಸಾರ್ ಬರ್ತಾರೆ. ಅಲ್ಲಿ January ಮಂತ್ ಅಲ್ಲಿ 10th and 11th ಬರ್ತಾರೆ. ಅಲ್ಲಿ ಆ ಕ್ಲಾಸ್ಗೂ ಹೋಗ್ಬಹುದು. ಈ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಫಸ್ಟೇ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಒಂದೊಂದು ಹಾಲ್ ಅಲ್ಲಿ ಇಷ್ಟು ಜನ ಮಾತ್ರನೇ ಸ್ಥಳ ಇರ್ಬೋದು. ಯಾಕೆ ಅವರು ಅದನ್ ಬಗ್ಗೆ ಅವರು ಅರೇಂಜ್ ಮಾಡಕ್ಕೆ ಇನ್ನೊಂದು ಊಟ ಬಂದು ಅರೇಂಜ್ ಮಾಡ್ತಾರೆ, ಅನ್ನ ಎಲ್ಲ ಅರೇಂಜ್ ಮಾಡ್ತಾರೆ ನಮಗೋಸ್ಕರ. ಅದೇ ಎಷ್ಟು ಜನ ಬರ್ತಾರೆ ಅಷ್ಟು ಜನಗೆ ಅರೇಂಜ್ ಮಾಡಕ್ಕೆ ಅವರಿಗೆ ಹೆಲ್ಪ್ ಆಗತ್ತೆ. ಅದಕ್ಕೆ ಈ ಹೊಸೂರ್ ಕ್ಲಾಸು ನೆಕ್ಸ್ಟ್ ಬ್ಯಾಂಗ್ಳೂರ್ ಮೈಸೂರ್ ಕ್ಲಾಸ್ ಅಲ್ಲಿ ಸಾರ್ ಒಂದು ಕ್ಲಾಸ್ ತಗೊಳ್ತಾರೆ ಅಂದ್ರೆ
ನೀವು ಮುಂಚೆನೆ ಅದು ರಿಜಿಸ್ಟರ್ ಮಾಡ್ಕೊಳ್ಬಹುದು. ತುಂಬಾ ಇಂಪಾರ್ಟೆಂಟ್, ಅದು ಮಾಡ್ಕೊಳ್ಬಹುದು. ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ 6, 7, 8 ಇಲ್ಲಿ ತಮಿಳ್ನಾಡಲ್ಲಿ ತಿರುಪೂರಲ್ಲಿ 3 days ಡಿಪ್ಲೊಮಾ ಕ್ಲಾಸ್ ಸಾರ್ ತಗೊಳ್ತಾರೆ. ತಮಿಳಲ್ಲಿ ಕ್ಲಾಸ್ ತಗೊಳ್ತಾರೆ. ಅದು ಆ ಕ್ಲಾಸ್ಗೆ ನೀವು ಬರ್ಬೋದು. ಯಾಕೆಂದ್ರೆ ಲ್ಯಾಂಗ್ವೇಜ್ ಒಂದು ಬ್ಯಾರಿಯರ್ ಇಲ್ಲ ನಮ್ಗೆ. ಲ್ಯಾಂಗ್ವೇಜ್ ಏನೋ ತಡೆ ಮಾಡೋದಿಲ್ಲ ನಮ್ಗೆ. ಯಾಕೆಂದ್ರೆ ಸಾರ್ ಅಲ್ಲಿ ವಿಡಿಯೋ ಹಾಕಿ ಹೇಳ್ತಾರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಅದೆಲ್ಲ ನಮ್ಗೆ ಅರ್ಥ ಆಗತ್ತೆ. ಆ ಕ್ಲಾಸ್ಗೂ ಬರ್ಬೋದು. ಯಾಕೆಂದ್ರೆ ಸಾರ್ ಇಂಡಿಯಾಗ್ ಬರ್ತಾರೆ, ಇಂಡಿಯಾದಲ್ಲಿ ಇರ್ತಾರೆ ಅಂದ್ರೇನೆ ನಮ್ಗೆ ಅದು ಏನ್ ಮಾಡೋದು ತುಂಬಾ ನಮಗೆ ಏನೋ ಒಂದು ಬರುತ್ತೆ. ನಾವಿಲ್ಲಿ ಎಲ್ಲ ಏನ್ ಹೇಳ್ತೀವಿ ಅಂದ್ರೆ, ಸಾರ್ ಜೊತೆ ಒಂದೊಂದು ಕ್ಲಾಸ್ಗೆ ನಾವು ಹೋಗ್ಬಿಟ್ಟು ಬರೋ ಸಮಯದಲ್ಲಿ ಏನಾಗುತ್ತೆ, ಸಾರ್ ಇನ್ನೊಂದು ಸ್ಟೆಪ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ನಾವು ಒಂದು ಫೀಲ್ ಮಾಡಿದ್ದೀವಿ. ಯಾಕೆಂದ್ರೆ ನಾನು ಹೊಸದಾಗಿ PVH ಬಂದು PVH ಮಾಡ್ಕೊಂಡು ನಮಗೆಲ್ಲ ಏನು ಟೀಚರ್ ಟ್ರೈನಿಂಗ್ ಕ್ಲಾಸ್ ಅಥವಾ ಅಲ್ಲ, ಆ ರೀತಿಯಲ್ಲಿ ಏನು ಇಲ್ಲ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದರ ಬಗ್ಗೆ ನಾನು ಇಲ್ಲಿ ಮಾತಾಡ್ತೇನೆ. ಈ ರೀತಿಯಲ್ಲಿ ಏನಂದ್ರೆ ನನಗೆ ಕನ್ನಡ ಓದಕ್ ಬರಲ್ಲ, ಬರೆಯಕ್ ಬರೋದಿಲ್ಲ, ಸುಮ್ನೆ ಮಾತಾಡ್ತೀನಿ. ಅದನ್ನೇ ನಾನು ಮಾತಾಡ್ತೇನೆ ಅಂದ್ರೆ ನೋಡ್ಕೊಳ್ಳಿ, ಅಷ್ಟು PVH ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದನ್ ಬಗ್ಗೆ ಓಕೆ, ನನಗೆ ಏನೋ ಕನ್ನಡ ಗೊತ್ತು, ಅದನ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ ನಾನು ಬಂದಿದ್ದೀನಿ. ಈ ರೀತಿಯಲ್ಲಿ ಏನು ಧೈರ್ಯ ಕೊಡ್ತೆ ನನಗೆ PVH ಮಾತ್ರನೇ. ಯಾಕೆಂದ್ರೆ PVH ಅಲ್ಲಿ ನಾನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅದನ್ನ ಯಾವುದೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾನು ಕೇಳಿಸ್ಕೊಡ್ತೀನಿ ಅಷ್ಟೇ. ಈ ರೀತಿಯಲ್ಲಿ ನೆಕ್ಸ್ಟ್ ಸ್ಟೆಪ್, ನಾನು PVH ಕ್ಲಾಸ್ಗೆ ಫಸ್ಟ್ ಬರ್ತೀನಿ. ವಾಂಡ್ ಅಂದ್ರೆ ಏನು ಗೊತ್ತಿಲ್ಲ, ಫರ್ಗಿವ್ನೆಸ್ ಅಫರ್ಮೇಶನ್ ಅಂದ್ರೆ ಏನು ಗೊತ್ತಿಲ್ಲ, ಸೋಲ್ ಅಂದ್ರೆ ಏನು ಗೊತ್ತಿಲ್ಲ, ಸೋಲ್ ಎಲಿವೇಶನ್ ಅಂದ್ರೆ ಏನಂದಿಲ್ಲ. ನೆಕ್ಸ್ಟ್ ಸಾರ್ ಏನೇನೋ ಹೇಳ್ತಾರೆ. ಕ್ಲಾಸ್ ಬಂದ ಮೇಲೆ ಫಸ್ಟ್ ಅಂಜಿಕೆನೆ ಆಗುತ್ತೆ ನಮ್ಗೆ. ಈ ಏನೋ ಸೋಲ್ ಅಂತಾರಲ್ಲ, ಸೋಲ್ ಅಂದ್ರೆ ಏನೋ ಭೂತ ಪಿಶಾಸ ಅಂತ ನಾವು ನಮ್ಮ ಭಾಷೆಯಲ್ಲಿ ಅದನ್ನೇ ಮಾತ್ರನೇ ಹೇಳ್ತೀವಲ್ಲ, ಗೋಸ್ಟ್ ಅದೆಲ್ಲ ಹೇಳ್ತೀವಲ್ಲ. ಈ ರೀತಿಯಲ್ಲಿ ಬರುತ್ತೆ ಅಂದ್ರೆ ನಮಗೆ ಒಂದು ಅಂಜಿಕೆ ಆಗುತ್ತೆ. ಆಮೇಲೆ ಸಾರ್ ಕ್ಲಾಸ್ ಒಂದೊಂದು ಕ್ಲಾಸ್ ಹೋಗಿದ ಮೇಲೇನೆ ಏನಾಗುತ್ತೆ ಅರ್ಥ ಆಗತ್ತೆ, ಓಕೆ ನಾನೇ ಸೋಲು, ನನಗೆ ಬಾಡಿ ಮೈಂಡ್ ಇದೆ, ಇನ್ನೊಬ್ರಿಗೆ ಬಾಡಿ ಇಲ್ಲ, ಮೈಂಡ್ ಜೊತೆ ಇರ್ತಾರೆ, ಮೈಂಡ್ ಇರುತ್ತೆ. ಆ ಸೋಲ್ಗೆ ಮೈಂಡ್ ಡಿಸಾಲ್ವ್ ಆಗಿಲ್ಲ ಅಂತ ಸಮಯನೇ ಅವ್ರು ಇಲ್ಲಿ ಇರ್ತಾರೆ. ಮೈಂಡ್ ಡಿಸಾಲ್ವ್ ಆಗ್ಬಿಟ್ರೆ ಅವ್ರು ಹೋಗ್ಬಿಡ್ತಾರೆ. ಎಲ್ಲಿ ಹೋಗ್ಬಿಡ್ತಾರೆ? ಅವ್ರು ಕಾಸಲ್ ಬಾಡಿಗೆ ಹೋಗ್ಬಿಡ್ತಾರೆ. ಕಾಸಲ್ ಬಾಡಿ ಅಂದ್ರೆ ಸೋಲ್ಸ್ ಇರೋ ಪ್ಲೇಸ್. ಅಲ್ಲಿ ಹೋಗಿದ ಮೇಲೇನೆ ಸೋಲ್ಸಿಗೆ ತಿರುಗಿ ಅವರು ಬಂದು ಇಲ್ಲಿ ಬರ್ಬೇಕು, ಮನುಷ್ಯರಾಗಿ ಹುಟ್ಬೇಕು ಅಂದ್ರೆ ಅಲ್ಲಿ ದೇವರು ಅವ್ರಿಗೆ ಕೊಡ್ಬೇಕು, ಆಮೇಲೆನೆ ಅವ್ರು ಬರ್ತಾರೆ ಇಲ್ಲಿ. ನಾವು ಆ ರೀತಿಯಲ್ಲಿ ಬಂದಿದ್ದೀವಿ. ನಾನು ಅನ್ನೋದು ಏನು, ಬಾಡಿ ಮೈಂಡ್ ಸೋಲು. ನಾನೇ ಒಂದು ಸೋಲು, ಇನ್ನೊಂದು ಸೋಲ್ ಬಗ್ಗೆ ನಾನ್ ಎದಕ್ಕೆ ನೋಡಿ ಅಂಜಿಕೆ ಆಗ್ಬೇಕು. ಆ ಸೋಲಿಗೆ ನನಗೆ ಬಾಡಿ ಇದೆ, ಅವರಿಗೆ ಬಾಡಿ ಇಲ್ಲ, ಇಷ್ಟೇನೆ ಸಿಂಪಲ್ ಡಿಫ್ರೆನ್ಸ್. ಬಾಡಿ ಇದೆ, ಈ ಬಾಡಿ ತಕೊಂಡ್ ಬಂದಿರೋದಿಗೆ ನಾನು ಏನ್ ಮಾಡ್ಬೇಕು? ಸಾರ್ ಹೇಳೋದು ಒಳ್ಳೇದು ಮಾಡಿ, ಒಳ್ಳೇದು ಚಿಂತೆ ಮಾಡಿ, ಒಳ್ಳೇದು ಮಾತಾಡಿ ಅಂತ ಸಾರ್ ಹೇಳ್ತಾರೆ. ಇದು ಮಾತ್ರನೇ ನಾವು ಮಾಡ್ಕೊಂಡ್ ಬಂದ್ರೇನೆ ನಮಗೆ ಈ ಕಾರ್ಡ್ಸ್ ಬ್ಲಾಕ್ ಮ್ಯಾಜಿಕ್ ಏನು ಅಫೆಕ್ಟ್ ಆಗೋದಿಲ್ಲ. ನಿಶ್ಚಯವಾಗಿ ನಾವು ಚೆನ್ನಾಗಿ ಇರ್ಬೋದು. ನಮಗೇನ್ ಬೇಕೋ ಅದೆಲ್ಲ ದೇವ್ರು ಕೊಡ್ತಾರೆ ನಮಗೆ. ನನಗೇನ್ ಬೇಕೋ, ನಾನು ಒಳ್ಳೆ ಆರೋಗ್ಯವಾಗಿ ನಾನು ಇರ್ಬೇಕು, ಅದು ನಡೆಯುತ್ತೆ. ನನಗೆ ಒಂದು ಕಾಯಿಲೆ ಇದೆ, ಅದು ಗುಣ ಅದನ್ನು ಆಗತ್ತೆ. ನನಗೆ ಒಂದು ಸ್ವಂತ ಮನೆ ಬೇಕು, ದೊಡ್ಡ ಮನೆ ಬೇಕಂದ್ರೇನೋ ಆಗತ್ತೆ. ನನಗೆ ಒಂದು ಕಾರ್ ಬೇಕು ಅಥವಾ ನಾನು ಫಾರಿನ್ ಹೋಗ್ಬೇಕು, ಎಲ್ಲಾನು ನಡೆಯುತ್ತೆ. ಆದ್ರೆ ನಮ್ಮ ಹತ್ರ ಇರೋದು ಏನು? ಅಫರ್ಮೇಶನ್ ತಕೊಂಡು ಕ್ಷಮೆ ಕೇಳ್ಬೇಕು, ಸ್ಪಿರಿಚುವಲ್ ಅಫರ್ಮೇಶನ್ ಓದ್ಕೊಂಡು ಬರ್ಬೇಕು, ಸ್ಟ್ರಿಕ್ಟ್ ಆಗಿ ಒಂದು ರೂಲ್ ಇಟ್ಕೊಂಡು ನಾನು ಈ ಟೈಮಲ್ಲಿ PVH ನಾನು ಫಾಲೋ ಮಾಡ್ಬೇಕು. ಮಾರ್ನಿಂಗ್ ಅದಕ್ಕೆ ಸ್ಟ್ರಿಕ್ಟ್ ಆಗಿ ಯಾರು ಮಾಡೋಕೆ ಒಂದು ಸಮಯ ಇಲ್ಲ ಅಂತ ಒಬ್ಬೊಬ್ರು ಹೇಳಿದ್ದಕ್ಕೆ PVH ಅಲ್ಲಿ G-Meet ಹಾಕಿದ್ದಾರೆ. ಬೆಳಿಗ್ಗೆನೋ ನೈಟುನು G-Meet ಹಾಕ್ತಾರೆ. ಆ G-Meet ಎಲ್ಲ ನಾವು ಅದನ್ನ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದ್ರೇನೆ ಸಾಕು, ನಮಗೆ ಓಕೆ ಓದೋ ಒಂದು ಎಫೆಕ್ಟ್ ಸಿಗತ್ತೆ. ಯಾಕೆಂದ್ರೆ ಇವಾಗ ಲಾಸ್ಟ್ ವೀಕ್ ಒಬ್ರು ಬಂದಿದ್ರು, G-Meet ಅಲ್ಲಿ ಮಾತ್ರನೇ ಅವ್ರು ಬಂದಿದ್ರು. ಅವ್ರು ಬಂದು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಒಂದು 10 ವರ್ಷ ಮುಂಚೆ ನಾನು PVH ಕ್ಲಾಸ್ ಜಸ್ಟ್ ಅಟೆಂಡ್ ಮಾಡಿದ್ದೀನಿ. ಅದನ್ ಬಗ್ಗೆ ಏನ್ ಮಾಡೋದಂತ ನನಗೆ ಆಮೇಲೆ ಗೊತ್ತಾಗಿಲ್ಲ, ನಾನು ಮರ್ದೋಗ್ಬಿಟ್ಟೆ. ಇವಾಗ ನಾನು ಹೊಸದಾಗಿ ನಾನು ಬರ್ತೀನಿ PVH ಕ್ಲಾಸ್ಗಂತ G-Meet ಅಲ್ಲಿ ಬಂದು ಮಾತಾಡಿದ್ರು. ಓಕೆ ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ, ಅವರು ಒಂದು ಟೀಚರ್ ಪಕ್ಕ ಊರಲ್ಲಿ ಇದ್ರು. ಸರಿ ನೀವು ಅಲ್ಲಿ ಹೋಗಿ ನೀವು ಅಫರ್ಮೇಶನ್ ಕ್ಯಾಲೆಂಡರ್ ಎಲ್ಲ ತಕೊಂಡು ಹೋಗಿ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ನಾನು ಆ ಟೀಚರ್ ಮನೆಗೆ ನಾನು ಹೋಗಿದ್ದೀನಿ ಪರ್ಸನಲ್ ಆಗಿ. ಅವರು ಅಲ್ಲಿ ಬಂದು ನನ್ ಮುಂಚೆನೆ ಅವರು ಅಫರ್ಮೇಶನ್ ಕ್ಯಾಲೆಂಡರ್ ಎಲ್ಲ ವಾಂಡ್ ಎಲ್ಲ ತಕೊಂಡು ಹೋಗ್ತಾರೆ ಅವ್ರು. ಯಾಕೆಂದ್ರೆ ಅವಳೆಲ್ಲ ಎಲ್ಲೋ
ಕಳ್ಸಿಬಿಟ್ರು ಅಷ್ಟೇ. ಯಾರಿಗೆ ಕೊಟ್ಟಿದ್ದಾರೆ ಏನೋ ಮಾಡಿದ್ದಾರೆ ಅವರು. ಅದಕ್ಕೆ ಅವ್ರ ಹತ್ರ ವಾಂಡ್ ಇಲ್ಲ, ಅಫರ್ಮೇಶನ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಹೊಸ್ದಾಗಿ ಬಂದು ಎಲ್ಲ ಹೊಸವಾಗಿ ತಕೊಂಡು ಹೋಗಿದ್ರು. ತಕೊಂಡೋಗಿ 1 ವಾರ ಮೇಲೆ Gmeet ಅಲ್ಲಿ ಬಂದು ಅವ್ರ ಟೆಸ್ಟ್ ಮನೇಲಿ ಹೇಳ್ತಾರೆ, ಮೇಡಮ್ ನಾನು ಹೋಗಿ ತಕೊಂಡ್ ಬಂದೆ, ಅವ್ರು ಏನ್ ಹೇಳಿದ್ರು, ಒಂದ್ ವೀಕ್ಗೆ ನೀವು ಇದು ಓದ್ಕೊಂಡ್ ಬನ್ನಿ, 1 ದಿನಕ್ಕೆ ನಿಮ್ ಕೈನಲ್ಲಿ ಎಷ್ಟು ಆಗುತ್ತೆಯೋ ಅಷ್ಟು ಟೈಮ್ ನೀವು ಓದ್ಕೊಂಡ್ ಬನ್ನಿ ಅಂತ ಹೇಳಿದ್ರು. 1 ದಿನ ನಾನು 7 ಟೈಮ್ಸ್ ಓದಿದ್ದೆ, ಇನ್ನೊಂದು ಟೈಮ್ 5 ಟೈಮ್ಸ್ ಓದಿದೆ, ಇನ್ನೊಂದ್ ದಿನ ನಾನು 9 ಟೈಮ್ಸ್ ಓದ್ಕೊಂಡ್ ಬಂದೆ. ಅದು ಹಾಕೊಂಡು ನೈಟ್ Gmeet ಅಲ್ಲಿ ಬ್ಲೆಸ್ಸಿಂಗ್ ಮಾಡ್ತೀವಲ್ಲ ನೈಟು, ಆ Gmeet ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಒಂದು ಎನರ್ಜಿ ಇರುತ್ತೆ. ಮನೆ ಕೆಲಸಗಳು ಮಾಡೋದಕ್ಕೆ ನನಗೆ ಅವರು ಒಬ್ರು ಲೇಡಿ ಅವರು, ಅದಕ್ಕೆ ಮನೆ ಕೆಲಸ ಮಾಡೋಕೆ ನಾನು ಬ್ರಿಸ್ಕ್ ಆಗಿದ್ದೀನಿ, ನನಗೆ ತುಂಬಾ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಈ ರೀತಿಯಲ್ಲಿ ಸುಮ್ಮನೆ ನಾವು ಆ Gmeet ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದ್ರೇನೆ ಸಾಕು. ಯೂಟ್ಯೂಬ್ ವಿಡಿಯೋಸ್ ಮಾಡ್ಕೊಂಡು ಬಂದ್ರೆ ನಾವು ಕಲ್ತ್ಕೊಳ್ಳೋದಕ್ಕೆ ಅಷ್ಟು ಇದೆ. ಇದನ್ನು ಮಾಡ್ಬೋದು. ಸಾರ್ ಇವಾಗ ಜಾನ್ವರಿಯಲ್ಲಿ ಇಂಡಿಯಾ ಬರ್ತಾರೆ. ಯಾವ್ದೆಲ್ಲ ನಮಗೆ ಸ್ಟೇಟ್ ಕ್ಲಾಸಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋಕೆ ನಮಗೆ ಕೈನಲ್ಲಿ ಆಗುತ್ತೆಯೋ ಆ ಟೈಮಲ್ಲಿ ನಾವು ಹೋಗ್ಬಹುದು. ಇದೆಲ್ಲ ಮಾಡ್ಕೊಂಡು ಬರೋದು. ಓಕೆ, ಎಲ್ಲರಿಗೆ ಥ್ಯಾಂಕ್ ಯು. ಯಾರಿಗೇನು ಏನೇನು ಡೌಟ್ ಇದ್ರೆ ಕೇಳಿ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಥ್ಯಾಂಕ್ ಯು. ಏನ್ ಡೌಟ್ ಇದ್ರೇನು ಕೇಳ್ಬೋದು. ಹಲೋ, ನಮಸ್ತೆ ಮ್ಯಾಮ್, ನಾನು ಮಾಲ್ತಿ. ಎಸ್ ಮೇಡಮ್, ನಮಸ್ತೆ ಮೇಡಮ್. ಮೇಡಮ್, ಹೊಸೂರಲ್ಲಿ ಅದು ವರ್ಕ್ಶಾಪ್ ಇಲ್ಲ ಅದು ಹೆಂಗ್ ಮೇಡಮ್, ಯಾವ ತರ? ಮಾಸ್ ಹೀಲಿಂಗ್ ಮೇಡಮ್. ಸಾರ್ ಬರ್ತಾರೆ, ಹೀಲಿಂಗ್ ಮಾಡ್ತಾರೆ. ಅಂದ್ರೆ ಅಟೆಂಡ್ ಮಾಡ್ಬೋದಲ್ಲ ಮೇಡಮ್ ನಾವು? ಮಾಡ್ಬೋದು ಮೇಡಮ್. ಓಕೆ, ಅದೇ ನಾವು ಒಂದ್ಸತಿ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ಆಕ್ಚುಲಿ. ಅದೇ ತರ ಸೇಮ್ ಇದು ಅಂತ ಕೇಳಿದೆ ಅಷ್ಟೇ. ಇಲ್ಲ ಮೇಡಮ್, ಇಲ್ಲಿ ಬಂದು ಮಾಸ್ ಹೀಲಿಂಗ್ ಮಾಡ್ತಾರೆ. ಹೀಲಿಂಗ್ ಅಂದ್ರೆ ಈ ತರ ಮಾಡ್ತಾರೆ. ಬೆಳಿಗ್ಗೆ ಬಂದ ತಕ್ಷಣ ಯಾರಿಗೆಲ್ಲ ತಲೆನೋವಿದೆ, ಯಾರಿಗೆಲ್ಲ ಹೊಟ್ಟೆ ನೋವಿದೆ, ಅವ್ರು ಸಾರ್ ಬಂದು ಒಂದೊಂದು ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತಾರೆ ಅಲ್ಲಿ ಬಂದ ತಕ್ಷಣ. ಅದಕ್ಕೆ ನೀವು ಹೋಗಿ ಕಲ್ತ್ಕೊಳ್ಬಹುದು ಮೇಡಮ್. ಕ್ಲಾಸ್ ತರ ಇರುತ್ತಲ್ಲ ಮೇಡಮ್ ಆ ತರ? ಹೌದು ಮೇಡಮ್, ಕ್ಲಾಸೇ ಮೇಡಮ್. ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಮಗೆ ಆಗುತ್ತೆ ಮೇಡಮ್, ತುಂಬಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕಂದ್ರೆ ಪೀರಿಯಡ್ ಪೇನ್ ಬಗ್ಗೆ ಸಾರ್ ಹೇಳಿದ್ರು, ನಿಜವಾಗ್ಲೂ ತುಂಬಾ ನಮಗೆ ಉಪಯೋಗವಾಗಿತ್ತು. ಯಾಕೆಂದ್ರೆ ಒಂದು ಲೇಡಿ ಹತ್ರ ಹೇಳ್ತಾರೆ, ನೀವು ಪೀರಿಯಡ್ಸ್ ಅಂತ ಹೇಳ್ತೀರಲ್ಲ, ಪೀರಿಯಡ್ಸ್ ಅಂದ್ರೆ ಏನು ಅಂತ ಸಾರ್ ಹೇಳಿದ್ರು. ಆ ಲೇಡಿಗೆ ಹೇಳಕ್ಕೆ ಗೊತ್ತಿಲ್ಲ ಅವ್ರಿಗೆ. ಸರ್ ಸರ್ ಅಂತ ಹೇಳಿದ್ರೆ, ನೋಡಿ ಮೇಡಮ್, ನೀವು ಒಂದು ಲೇಡಿ, ನಿಮಗೆ ಪೀರಿಯಡ್ಸ್ ಮಂತ್ಲಿ ಬರುತ್ತೆ, ಇದ್ರೇನು ನಿಮಗೆ ಅದನ್ ಬಗ್ಗೆ ಏನು ನಾಲೆಜ್ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಸಾರ್ ಪೀರಿಯಡ್ ಬಗ್ಗೆ ಅಷ್ಟು ಎಕ್ಸ್ಪ್ಲೈನ್ ಮಾಡಿ, ಇದರಿಂದ ನಮಗೆ ಎಲ್ಲೆಲ್ಲ ನೋವು ಬರುತ್ತೆ, ಏನೇನು ಅಫೆಕ್ಟ್ ಮಾಡುತ್ತೆ ಅಂತ ಸಾರ್ ಹೇಳಿ, ಲೇಡೀಸ್ ಎಲ್ಲೆಲ್ಲಿ ಏನೇನು ಚಕ್ರ ಹೀಲ್ ಮಾಡ್ಬೇಕು, ಏನೇನೋ ಗ್ಲ್ಯಾಂಡ್ಸ್ ಹೀಲ್ ಮಾಡ್ಬೇಕು ಅಂತ ಸಾರ್ ಅಲ್ಲಿ ಕ್ಲಾಸ್ ಅಲ್ಲಿ ಹೇಳಿಸ್ಕೊಟ್ರು. ಅದೆಲ್ಲ ತುಂಬಾ ನಮಗೆ ಉಪಯೋಗ ಇದ್ದ ಮೇಡಮ್. ಅದಕ್ಕೆ ಕ್ಲಾಸ್ ಹೋಗ್ಬಹುದು ಮೇಡಮ್. ಅಂದ್ರೆ ನಾವು ಬುಕ್ ಮಾಡಿ ಹೋಗ್ಬೇಕಾ? ಫಸ್ಟ್ ರಿಜಿಸ್ಟರ್ ಮಾಡಿ ಹೋಗ್ಬೇಕಾ? ರಿಜಿಸ್ಟರ್ ಮಾಡ್ಕೊಂಡ್ರೆ ನಮಗೆ ಒಳ್ಳೇದು ಮೇಡಮ್.